ಅಲ್ಲಿ ಫ್ರೀ ಆಗಿ ನನಗೆ ಪೇಪರ್ ಕೊಟ್ಬಿಡ್ತಾರೆ. ನಾನು ಸಿಕ್ಕಿದಾಗ ಎದುರುಗಡೆ ನನ್ನ ಕ್ಲಾಸ್ಮೇಟ್ ನಿಮ್ ವಿಶ್ವಾಸ ಒಟ್ಟಲ್ಲಿ ಸಿಕ್ಕಿದಾಗ ಪೇಪರ್ ಫ್ರೀ ಆಗಿ ಇಲ್ಲಿವರೆಗೂ ಕೊಟ್ಕೊಂಡು ಬಂದವ್ರೆ. ಹೌದೌದು, ಅದಕ್ಕೆ ನಾವು ಅವ್ರಿಗೆ ಕೃತಜ್ಞತೆ. ಖಂಡಿತ ಖಂಡಿತ ಅಣ್ಣ. ಯಾಕಂದ್ರೆ ನನ್ನ ಕ್ಲಾಸ್ಮೇಟ್ ನೋಡಿ, ಇದು ಪ್ರೀತಿ ಬಾಂಧವ್ಯ ಅಂದ್ರೆ, ಒಂದು ಗೆಳೆತನ ಅಂದ್ರೆ ಇದು ಅಣ್ಣ. ನಿಜಲ್ಲೂ ನಮಗೂ ಪುಣ್ಯಾತ್ಮರು ಗೆಳೆಯರವ್ರೆ. ಏನ್ ಮಾಡಕ್ಕೆ ಕೆಲವೊಂದ್ಸರಿ ಬೇಜಾರಾಗ್ತದೆ. ಆಮೇಲೆ ಇನ್ನೊಂದು ಪತ್ರಿಕೋದ್ಯಮ, ಇವತ್ತು ನಾವೆಲ್ಲ 50 ಪೈಸಾ ಪೇಪರ್ ಹಾಕೊಂಡು, ನಾನು 6ನೇ ಕ್ಲಾಸ್ಗೆ ಪತ್ರಿಕೆ ಹಂಚಕ್ ಬಂದವನು. ಎಷ್ಟು 8ನೇ ಕ್ಲಾಸ್ಗೆ ಆಂದೋಲನ ಪತ್ರಿಕೆಗೆ ಏಜೆನ್ಸಿ ತಗೊಳಕ್ ಹೋದಾಗ ರಾಜಶೇಖರ್ ಗೌಡ್ರು ನಕ್ಬಿಟ್ರೆ, ನಿನಗೇನ ಪೇಪರ್ ಏಜೆನ್ಸಿ ಕೊಟ್ರೆ ನನ್ನ ಒಳಕ್ ಹಾಕ್ಬಿಡ್ತಾರೆ ಕಣ ಅಂತಂದ್ರು. ಅಣ್ಣ ನನಗೆ ಫೋನ್ ಮಾಡಿ ಹೋಗ್ಬೇಕಾದ್ರೆ ನಮ್ಮ ಊರ್ ಗೌಡ್ರು ಇದಾರೆ, ಲಕ್ಷ್ಮೀನಾರಾಯಣ ಅವರು, ಅವ್ರೇನ್ ಮಾಡ್ತಾರ, ರೈತರ ಸಂಘದಿಂದ ಒಂದು ಆಫೀಸ್ ಹೋಗಿದಾರಂತೆ. ಅವ್ರಿಗೂ ಬಿಟ್ಟಿಲ್ಲ, ಬೇರೆಯವ್ರಿಗೆ ಯಾರಿಗೂ ಬಿಟ್ಟಿದ್ದಾರೆ, ನಮ್ಮ ಸಂಘದವ್ರಿಗೆ ಬಿಟ್ಟಿದ್ದಾರೆ. ಅದರಿಂದ ಅವ್ರು ಏನ್ ಕೇಳ್ತಾರೆ, ನನ್ಗೊಂದು ಸಾಲನ ಕೊಡ್ತೀರಾ ಅಂತ ಕೇಳ್ತಾರೆ. ನೋಡಿ ಎಷ್ಟು ಮಾನವೀಯತೆ. ಒಂದು ನಲ್ಲಚೌಡೇಶ್ವರಿ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು, ಅದರಲ್ಲಿ ಸಂಘ ನಡೆಸೋದ್ ಕಷ್ಟ ಆಗ್ತಾ ಇದೆ ನನಗೆ. ಸಂಘಕ್ಕೆ ಯಾರು ಬರ್ತಾ ಇಲ್ಲ, ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಇದೆ. ಊರ್ ಗೌಡ್ರು ಕೇಳಿ ಆ ಸಾಲನ್ನ ಅವ್ರ ಮನೆಗೆ ಹೋಗಿ ತಲುಪಿಸ್ತೇನೆ, ಜೊತೆಗೆ ತೀರ್ಥನ ಕೂಡ ಕೊಡ್ತೇನೆ. ನಲ್ಲಚೌಡೇಶ್ವರಿ ಅಂತ ಭಾರಿ ಪವಾಡ ಇದೆ. ನಾಗೇಪಲ್ಲಿ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಬಾಗೇಪಲ್ಲಿ ತಾಲೂಕು. ಅಲ್ಲಿ ನಮ್ಮ ಸಡ್ಕವ್ರಿಗೆ ಕಿಡ್ನಿ 2 ಫೇಲ್ ಆಗಿತ್ತು. ಒಂದು 12 ವರ್ಷದ ಹಿಂದೆ ಅವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೆ, ಟಿವಿನಲ್ಲಿ ನೋಡಿದ್ದೆ ನಾನು. ಅಲ್ಲಿ ಭಾರಿ ಪವರ್ಫುಲ್ ಇದೆ. ಅಲ್ಲಿ ನಾನು ಅಲ್ಲಿಗೂ ಕೂಡ ದೇವಸ್ಥಾನದಲ್ಲಿ ಸಾಲನ್ನ ತಗೊಂಡೋಗಿ ದೇವಿಗೆ ಇದ್ ಮಾಡಿ, ಜೊತೆಗೆ ಅಲ್ಲಿ ನಿಮ್ಮ ರಾಜ್ಯ ಸಂಘಟನೆ ವಿಚಾರನ ತಾಯಿ ಹತ್ರ ಮುಡಿಸಿರುವಂತದ್ದು. ಯಾಕಂದ್ರೆ ನನ್ನ ನಡ್ಸೋದ ಅದ್ ನನಗ್ ಬಿಡು ಅಂತೇಳಿ ನನ್ನ ಇದಕ್ ಬಿಡು. ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಕರೆದು ಕೇಳಿದ್ರು, ಊರ್ ಗೌಡ್ರಿಗೆ ಹಾಕ್ದೆ ಅಂತಂದ್ರೆ ಎಲ್ಲಾರ್ಗು ಹಾಕಿರ್ತಾರ. ಲಕ್ಷ್ಮೀನಾರಾಯಣ ಅವರು ಏನು ಅಂತ ಹೇಳಿದ್ರೆ ಸ್ವಲ್ಪ ಜೆಂಟ್ಲ್ಮ್ಯಾನ್, ನಮ್ಮ ಬಂಧುನವ್ರು ಲಕ್ಷ್ಮೀನಾರಾಯಣ ಗೌಡ್ರು. ಅವರು ಅಲ್ಲಿಂದ ಬಂದ ತಕ್ಷಣನೇ ಹೋಯ್ತದೆ ಕೂತ್ಕೊಂಡ್ರು. ನಾನೇನು ಅವ್ರ ಹತ್ರ ಹೋಗಿಲ್ಲ, ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಕೊಂಡು ಈ ರೀತಿ ಕಣೆ ಈ ತರ ಆಗ್ತು, ನನ್ಗೊಂದ್ ಸಾಲ್ ಬೇಕು ಕಣೆ ಅಂತ. ಅಣ್ಣ ನೀನ್ ಕೇಳೋದೈತೆ, ನಾವು ನೀನ್ ಕೇಳಿದ್ರೆ ನಾವು ಮನೆ ಮಕ್ಕಳಿಗೆ ಬಂದ್ ನಾವ್ ಹಾಕ್ತಿವಿ. ಯಾಕಂದ್ರೆ ನಿಮ್ಮಂತವ್ರು ನಮ್ಗೆ ಬೇಕು. ಅಲ್ಲ, ಇವತ್ತು ಕೆಲವೊಂದು ಡೋಂಗಿ ಶಾಲಾ ಹಾಕೊಂಡು ಡೋಂಗಿ ಕೆಲ್ಸಗಳು ಮಾಡೋರು ಎಷ್ಟೋ ಜನ ಇದಾರೆ. ಆದ್ರೆ ಈ ತರ ಪುಣ್ಯಾತ್ಮರು ಊರಿನ ಯಜಮಾನಸ್ಥ ಇರುವಂತ ಅವ್ರ ಮನೆತನ ಯಜಮಾನರು, ಕೆಲವ್ರು ಏನಿದ್ದಾರೆ ಚೈನಾ ಸೆಟ್ ತರ ಇದಾರೆ. ಆಮೇಲೆ ಮಾತಾಡ್ಬೇಕಾದ್ರೆ ಏನೋ ಒಂಥರ ಇದ್ ಮಾಡೋದು, ಯಾವ್ದು ಅಲ್ಲ. ನಾನು ಊಟದ ರೈತರ ಮಗ, ಸಾಹಿತ್ಯ ರೈತರ ಮಗ, ಈ ಮಧ್ಯದಲ್ಲೂ ರೈತರ ಮಗ, ಎಲ್ಲಾ ರೈತರ ಮಗ. ಎಷ್ಟು ಡೋಂಗಿ ಆಡ್ತೀರಿ ಅಷ್ಟು ನಂಬಲ್ಲ. ನೀವೇನ್ ರೋಲ್ ಕಾಲ್ ಮಾಡ್ಕೊಂಡು ಇನ್ನೊಂದ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಖಂಡಿತ ನಿಮ್ ಜೀವನ ಏನು ಅಂತ ಹೇಳ್ತಾರೆ. ಈಗ ನೀವೇನೋ ಮಾಡ್ತೀರಿ, ಪ್ರೆಸ್ ಮೀಟ್ ಮಾಡ್ತೀರಿ, ನಿಮ್ ಹೊಟ್ಟೆ ಪಾಡಿಗೆ ಏನ್ ಮಾಡ್ತೀರಿ ಅಂತ ಕೇಳ್ತಾರೆ. ಈಗ ನಾನು ಹೇಳ್ತೀನಿ, ನಂದು ಫೋಟೋಗ್ರಫಿ ವಿಡಿಯೋಗ್ರಫಿ ನಾನು ಬದುಕೋತೀನಿ ಅಂತ. ಆದ್ರೆ ಒಂದೇನು, ರೈತ ಸಂಘಕ್ಕೆ ಪ್ರಾಮಾಣಿಕತೆ ಇರ್ಬೇಕು. ನೀವು ಎಲ್ಲೆಲ್ಲಿ ಹೋಗ್ಬಿಟ್ಟು ಮೀಡಿಯಾ ಮುಂದೆ ನಿಂತ್ಕೊಂಡು ಮೀಡಿಯಾ ಮುಂದೆ ಇದ್ ಮಾಡೋದು ಬರಲ್ಲ. ಖಂಡಿತ ಖಂಡಿತ ದಯಮಾಡಿ. ಯಾಕೆ ಅಂತಂದ್ರೆ ಇದನ್ನ ತಿಳ್ಕೊಳ್ಳಿ. ಈಗ ನಾನ್ ಸಂಘಕ್ಕೆ ನೀವು ಇಷ್ಟೇ ಆಗಿರಿ, ನೀವೇನಿಲ್ಲ ವಾಟಾಳ್ನಗರ ಎಷ್ಟು ಜನ ಇದಾರೆ. ವಾಟಾಳು ಈಗ ಏನು ಕರ್ನಾಟಕದಲ್ಲಿ ಏನು ರಾಜ್ಕುಮಾರ್ ಪಿಕ್ಚರ್ ಕರ್ನಾಟಕದಲ್ಲಿ ಇರ್ಲಿಲ್ಲ, ಫಿಲಂ ಲ್ಯಾಂಡ್ ತಂದದ್ದು ವಾಟಾಳ್ ಅವರು. ಪೂರ್ತಿ ಹೋರಾಟಗಾರ ಅಂತ ಹೇಳಿದ್ರೆ ವಾಟಾಳ್ ನಾಗರಾಜ್ ಅಷ್ಟು ಹೋರಾಟಗಾರರು ಅಲ್ಲಿ ಅವರು ಮೊದಲಿಗೆ ಬರ್ತಾರೆ. ಅವರು ಯಾಕಂದ್ರೆ ಹೋರಾಟ ಮಾಡಿ ರಾಜ್ಕುಮಾರ್ ಅವ್ರ ಜೊತೆ ಇದು ಮಾಡಿ ಕನ್ನಡ ಸಂಘಟನೆ ಅಂತ ಹುಟ್ಟಾಕ್ತವ್ರು ರಾಜ್ಯದಲ್ಲಿ ಮೊದಲಿಗೆ ಅವರು ಹೋಗಿ ಇದೆಲ್ಲ ಬಾವುಟ ಎಲ್ಲ ಕಟ್ಟಿದಾರೆ, ಎಲ್ಲ ಮಾಡಿದಾರೆ. ಸುಮಾರು ಸರಿ ಇದ್ ಮಾಡಿದಾರೆ ಅವ್ರು. ಅಷ್ಟು ಇಲ್ಲಿ ಫಿಲಂ ಲ್ಯಾಂಡ್ ಇರ್ಲಿಲ್ಲ, ಅಲ್ಲೆಲ್ಲ ಮಡ್ರಾಸ್ ತಂದದ್ದೇ ವಾಟಾಳ್ ನಾಗರಾಜ್. ಇದನ್ನೆಲ್ಲ ಗಮನಿಸ್ಬೇಕು ನೀವು. ಏನು ಅಂತಂದ್ರೆ ಯಾರನ್ನೋ 4 ಜನ ಹಾಕೊಂಡ್ಬಿಟ್ಟು ಅವ್ರು ನಿಲ್ಸ್ಕೊಂಡ್ಬಿಟ್ಟು ಮಾಡಿದ್ರೆ ಆಗಲ್ಲ. ನನ್ನ ಹತ್ರ ಜನ ಇದಾರೆ ಅಂತ. ಈಗ 4 ಜನ ಹೋಗ್ತಾ ಇರ್ತಾರೆ, 4 ಜನ ಬರ್ತಾ ಇರ್ತಾರೆ. ಅದೆಲ್ಲ ಯಾಕಂದ್ರೆ ಟ್ರಿಕ್ಸ್ ಮಾತಾಡೋದು, ಸತ್ಯ ಮಾತಾಡಿ, ಜನಕ್ಕೆ ಸತ್ಯ ಅರ್ಥ ಮಾಡಿಸಿ. ಸುಮ್ಗೆ ಡೋಂಗಿಗಳ ಉಳಿಯಲ್ಲ. ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಿಡ್ತದೆ. ಈಗ ನಿಮ್ಗೆ ಚೈನಾ ಸೆಂಟ್ರಲ್ಲೂ ಫೋನ್ ಬರುತ್ತೆ, ನೋಕಿಯಾದಲ್ಲೂ ಬರುತ್ತೆ. ಅಲ್ಲ, ಈಗ ನೀವ್ ಹೇಳ್ದಂಗೆ ಸಂಘಟನೆ ಇರ್ಲಿ, ಮಾಧ್ಯಮಗಳಲ್ಲೂ ಅಷ್ಟೇ ನನ್ನ ಮೇಲೆ ಎಷ್ಟು ಅಲಿಗೇಷನ್ ಆಯ್ತು, ನನ್ನ ಇವತ್ತು ಕೂಡ ಎಷ್ಟು ಬೆದರಿಕೆಗಳ ಕರೆಗಳು ಬಂತು, ಅದೆಲ್ಲ ಇವತ್ತು ರಾಜ್ಯ ಮಟ್ಟದ ಒಂದು ವಾಹಿನಿಗೆ ಬಂದಿದ್ದೀನಿ ನಾನು ಅಂತಂದ್ರೆ ಅದೆಲ್ಲ ನಿಮ್ಮಂತವ್ರ ಆಶೀರ್ವಾದ. ಮಾಡ್ತಾರೆ ಕೆಲವರು ಈ ತರ ಇದಾರೆ. ಆದ್ರೆ ನೋಡಿ, ಚೈನಾ ಸೆಟ್ ಇರ್ತದೆ,
ನೀವು ಆಯ್ಕೆ ಮಾಡ್ಕೋಬೇಕು. ಹೌದು ಈಗ ಚೈನಾ ಸೆಟ್ನ ಹೋಗ್ತಾ ಇರ್ತದೆ, ನೋಕಿ ಒಳ್ಳೊಳ್ಳೆ ಸೆಟ್ಗಳಿದೆ, ಅದನ್ನ ಚಾಯ್ಸ್ ಮಾಡ್ಕೊಳ್ಳಿ. ಈ ತರದವ್ರೆಲ್ಲ ಇರ್ತಾರೆ, ಈ ತರ ಇದು ನೀವು ಅದನ್ನ ಇದು ಮಾಡ್ಕೊಳ್ಳಿ. ಓಕೆ ಸುಮ್ಗೆ ಹೋಗೋದು, ಯಾವ್ಯಾವ್ದು ಅಲ್ಲಿ ಮೈಕ್ ಇಟ್ಕೊಳ್ಳೋದು, ಇದ್ ಮಾಡೋದು ಅದಲ್ಲ. ಹೌದು 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 ಒಂದೇನು ಪ್ರಾಮಾಣಿಕತೆ ಇರ್ಬೇಕು. ನೀವು ಪ್ರಾಮಾಣಿಕ ಇದ್ದೀರಾ, ನೀವ್ ಎಲ್ಲಿರಿ ಬೆಳಿತೀರಿ. ನೀವು ವಿಚಾರಕ್ಕೆ ಬನ್ನಿ, ಕುಂತ್ಕೊಂಡು ಮಾತಾಡಿ, ಏನಿಲ್ಲ. ಸರ್ ಮೀಡಿಯಾದವರು ಹೆಂಗಿರ್ಬೇಕು ಅಂದ್ರೆ, ಈಗ ನಾನು ನಿಮ್ ನೋಡಿದ ತಕ್ಷಣ ಮೈಕ್ ಕೊಟ್ಟೆ, ಅಣ್ಣ ನೀವು ಮಾತಾಡ್ಲೇಬೇಕು ಅಂತ ಹಿಂಸೆ ಮಾಡಿದೆ, ಆಯ್ತಾ? ಈ ತರ ಇರ್ಬೇಕು ಒಂದು ಪ್ರೆಸ್ ಮೀಟ್ ಅಂತಂದ್ರೆ. ನಾನೀಗ ಆನಂದ್ ವಿಚಾರ ತಿಳ್ಕೊಂಡಿರ್ಬೇಕು. ವಿಚಾರ ನೀವು ಬೇರೆಯವ್ರ ಹತ್ರ ನೀವು ಕೇಳಿ ತಿಳ್ಕೊಂಡು ಅದು ಸತ್ಯವಾಗಿರ್ಬೇಕು. ಸುಳ್ಳು ಹೇಳ್ಬಿಟ್ರೆ ಇದಾಗ್ಬಿಡ್ತದೆ. ಯಾಕೆ ಅಂತಂದ್ರೆ ಈಗ ನಿಮ್ಗೆ ಇಷ್ಟು ಈಗ ಆನಂದ್ ಸಾಕ್ಷಾತ್ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿರೋದು. ಹೌದೌದು. ವ್ಯಾಸರಾಜರಿದೆ, ಇಲ್ಲೇ ಜನ್ಮಸ್ಥಾನ. ಜೊತೆಗೆ ಶ್ರೀರಾಮ್ ಚಂದ್ರು ರಾಮ ಲ್ಯಾಂಡ್ ಆಗಿ ಪುಷ್ಪಕ ವಿಮಾನದಲ್ಲಿ ಉಳಿದಿರೋದು. ಇದೆಲ್ಲ ಸತ್ಯ ಖಂಡಿತ. ಯಾಕೆಂತಂದ್ರೆ ನಾನು ನನ್ಗೆ ಅಲ್ಪ ಬುದ್ಧಿಲಿ ಅಲ್ಪ ವಿದ್ಯೆಯಲ್ಲಿ ಇಷ್ಟನ್ನು ಕೂಡ ನನಗೆ ತಿಳಿದಂತ ಜ್ಞಾನದಲ್ಲಿ ಮತ್ತೆ ಜೊತೆಗೆ ಅಲ್ಲಿ ಆ ಬುಕ್ಕಲ್ಲಿ ಓದಿದ್ದ ನನ್ನ ತಲೆಗೆ ಗ್ರಹಿಸ್ಕೊಂಡು ಇಲ್ಲಿ ನಾನು ತಮ್ಮ ಮುಖೇಣ ಎಲ್ಲಾರ್ಗು ತಲುಪ್ಲಿ ಅಂತ ಹೇಳಿ ಇದ್ ಮಾಡ್ತಾ ಇರೋದು. ಅದು ಬಿಟ್ಬಿಟ್ಟು ಸುಮ್ನೆ ಏನೇನೋ ತಪ್ಪು ತಿಳ್ಬಳಕೆ ಹೇಳೋದು, ಏನೇನೋ ಹೇಳ್ಬಿಡೋದು. ಆಮೇಲೆ ಇನ್ನೊಂದು ಇದೇ ಒಂದು ಸಂದರ್ಭದಲ್ಲಿ ಮಾತಾಡೋಣ. ಅಂಬರೀಶ್ ಅವ್ರ ಬಗ್ಗೆ, ಅಂಬರೀಶ್ ಅವ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ, ಬಹಳ ನಿಕಟ ಸಂಪರ್ಕ ಇದ್ದಂಥದ್ದು. ನಾನು ಬಂದಿದ ತಕ್ಷಣ ತಾವು ಅದನ್ನ ಹೇಳಿದ್ರು, ನನಗೆ ಗೊತ್ತೇ ಇರಲಿಲ್ಲ. ಅವ್ರ ವೈಯಕ್ತಿಕ ಜೀವನದಲ್ಲಿ ತಾವು ಬಹಳ ಹತ್ರದಿಂದ ಇದ್ದಂಥವ್ರು ಅಂತ ಕೂಡ ತಾವು ಹೇಳಿದ್ರಿ. ಒಂದೆರಡೆರಡು ಮಾತು ಅಂಬರೀಶ್ ಅವ್ರ ಬಗ್ಗೆ. ಅಂಬರೀಶ್ ಅವ್ರ ಜೊತೆಲಿ ಅವ್ರು ಹುಡುಗಬ್ಬಕ್ಕೆ ಮಾಮೂಲಿ ಸಾಮಾನ್ಯ ಹುಡುಗರು ಇರ್ತಾರಲ್ಲ, ಆತರ 95 ಏನೋ 93 95 ಇರಬೇಕು. ಹುಡುಗಬ್ಬ ಬನ್ನೂರಲ್ಲಿ ಸರ್ಕಲ್ ಇಂದ ಆಯೋಜನೆ ಮಾಡಿದ್ರು. ಕಾವೇರಿ ಚಿಕ್ಕ ಹುಡುಗರಾಗ ರಾಜು ಅಣ್ಣವರು, ನಮ್ಮ ಕೆ ರಾಜು ಗುರುಗಳು, ಟ್ರ್ಯಾಕ್ಟರ್ ಮುಖೇಣ ಕರ್ಕ ಬರ್ಬೇಕಾದ್ರೆ ವಿದ್ಯೆನ್ ಕಟ್ಟಿರಲ್ಲ, ಇದ್ರ ಟೈಪ್ ಹಂಗೆ ಜಕ್ಕು ಮೂಡಿಸ್ತಾ ಇರ್ತಾರೆ. ಸ್ವರಾಜ್ ಟ್ರ್ಯಾಕ್ಟರ್ ಕರ್ಕ ಬರೋದು. ನಾನು ಮುಂದೆ ಟ್ರ್ಯಾಕ್ಟರ್ ಮೇಲೆ ಕೂತಿರ್ತೀನಿ. ನಮ್ಮ ರಮೇಶ್ ಅಣ್ಣ ಅವ್ರದ್ದು ಟ್ರ್ಯಾಕ್ಟರ್, ನಮ್ಮ ಒಟಗಲ್ ರಮೇಶ್ ಅವ್ರದ್ದು ಟ್ರ್ಯಾಕ್ಟರ್ ಮುಂದೆ ಬಾನೆಟ್ ಮೇಲೆ ಕೂತಿರ್ತೀನಿ, ಹಿಂಗೆ ಸೈಡಲ್ಲಿ. ಹಂಗೆ ಬಂದು ಸ್ಟೇಜಿಗೆ ಬರ್ತೀನಿ. ಸ್ಟೇಜಿಗೆ ಬಂದ ಮೇಲೆ ಏನಾಗುತ್ತೆ, ಅವ್ರು ಹೇಳ್ತಾರೆ, ಒಂದು 3 ಸರಿ ಹೇಳ್ತಾರೆ, ನೋಡೋ ಊಟ ಕೊಡ್ತೀನಿ, ನೋಡ್ರ ಸುಂದರಲ್ಲ ಅಂತ ಹೇಳ್ತಾರೆ. ಇವರು ಗಲಾಟೆ ಮಾಡ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ, ತಳ್ಳಾಡ್ತಾರೆ, ಇನ್ನೂ ಇದು ಮಾಡಿಲ್ಲ, ಮಾಮೂಲಿ ಉದ್ಘಾಟನೆ ಮಾಡಿಲ್ಲ, ಏನೂ ಮಾಡಿಲ್ಲ. ಅಲ್ಲಿ ಏನಾಗುತ್ತೆ, ಇವ್ರು 3 ಸರಿ ಹೇಳ್ಬಿಟ್ಟು ವ್ಯಾನ್ ನಿಂತಿರ್ತದೆ, ಪೊಲೀಸ್ ವ್ಯಾನ್. ಒಂದೇ ಸರಿ ಜಂಪ್ ಮಾಡ್ತಾರೆ. ನಾನು ಸಣ್ಣಕ್ಕಿದ್ದೆ, ನಾನು ಅವ್ರ ಜೊತೆ ಆರ್ಬಿಟ್ಟೆ. ಹೊರಡಕ್ಕೆ ರೆಡಿ ಆಗ್ಬಿಟ್ರೆ ಇಲ್ಲ, ಒಂದೇ ಸರಿ ವ್ಯಾನ್ ಆರ್ಬಿಟ್ರು. ಪೊಲೀಸ್ ವ್ಯಾನ್ ಪೂರ್ತಿ ಸೆಕ್ಯೂರಿಟಿ ಪೊಲೀಸ್ ವ್ಯಾನ್ ಬಂದಿತ್ತು. ಈ ತರ ಬಾಡಿ ಗಾರ್ಡ್ಸ್ ಇಲ್ಲ ಪೊಲೀಸ್. ಯಾವಾಗ ಈಗೆಲ್ಲ ಇವ್ರು ಬರ್ತಾರೆ, ಎಸ್ಕಾರ್ಟ್ಗಳು ಎಲ್ಲ ಬರ್ತಾರ, ಆತರ ಇಲ್ಲ. ಅವಾಗ ಇದ್ದದ್ದು ಪೊಲೀಸ್ ಮಾತ್ರ. ಅಂದ್ರೆ ವ್ಯಾನ್ ಹತ್ಕೊಂಡ್ಬಿಟ್ಟು ನಾನು ಅಂಬರೀಷ್ ಅಣ್ಣ ಇಬ್ರೆ ವ್ಯಾನು ಹೋಗ್ತು. ಚಾಮುಂಡಿ ಹತ್ರ ನಿಂತ್ಕೊತು, ಗಂಟೆ ಗಟ್ಲೆ ನಿಂತ್ಕೊತು. ಅಲ್ಲಿ ಅವರು ಆರಾಮಾಗಿ ಮನ್ಕೊಂಡು ಮಾಮೂಲಿ ಈಗ ನಾವು ಹೆಂಗ್ ಮಾತಾಡ್ತೀವಿ ಆತರ ಪ್ರತಿಯೊಬ್ಬರಿಗೂ ಎಲ್ಲಾರ್ಗು ಫ್ರೆಂಡ್ ರೀತಿನೇ ನಾನು ಅವ್ರ ಜೊತೆಲಿ ಇದ್ದು ಕುಂತಿದ್ದೇನೆ. ಸುಮ್ಗೆ ಈಗ ಆರಾಮಾಗಿ ಹೀಗೆ ನಮ್ಮ ಇದಿರಲ್ಲ ಶ್ರೀರಂಗಪಟ್ಟಣದಲ್ಲಿ ಪಟ್ಟದ ರಂಗಸ್ವಾಮಿ ಇದೇ ತರನೇ, ಇದೇ ಸ್ಟೈಲ್. ಸಿಗರೇಟ್ ಹೊಡೋದ್ರು. ಆಮೇಲೆ ಸುಮಾರು ಹೊತ್ತಾಯ್ತು, 1 ಗಂಟೆ ಟೈಮ್ ಅಂದ್ರೆ ಕಾರ್ ಬಂತು ಅವ್ರದ್ದು, ರೆಡ್ ಕಲರ್. ಒಡನಾಟ ಆಯ್ತು ನಿಮ್ ಜೊತೆಲಿ ಅಂಬರೀಶ್ ಸರ್ ಜೊತೆಲಿ. ನಾವು ಸಣ್ಣ ಹುಡುಗರು ಸುಮ್ನೆ ಆರ್ಬಿಡೋದು, ಅಭಿಮಾನ. ಅದಾದ್ಮೇಲೆ ಒಂದ್ಸರಿ ಬನ್ನೂರ್ಗೆ ಹೋಗ್ಬಿಟ್ಟು ಹೋಗ್ತಾ ಇದ್ರು. ನಾನು ರೋಡ್ ಕಿಂಗ್ ಇತ್ತು, ಹೋಗಿ ಮತ್ತೆ ಚಾಮುಂಡಿ ಹತ್ರನೇ ಇದ್ ಮಾಡಿದೆ. ಇಲ್ಲಿ ಇನ್ನೊಂದಿನ ಬತ್ತಿ ಬಿಡೋ ಅಂತಂದ್ರು. ಅದ 2001ರಲ್ಲಿ ಕೆಂಪಣ್ಣವ್ರದ್ದು ಕಾರ್ಯಕ್ರಮ. ನಾನು ಅವಾಗೇನು ಲೀಡರ್ ಅಲ್ಲ, ಅವಾಗಲೇ ಡೈರೆಕ್ಟರ್. ಅವ್ರ 2001ರಲ್ಲಿ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ 2001ರಲ್ಲಿ ನನ್ನ ಎಂಟ್ರಿ ಆಯ್ತು. ಅಂದ್ರೆ ಏನು ಈ ಸಣ್ಣ ಒಂದು ಪದಾರ್ಪಣೆ ಸಣ್ಣದು ಒಂದು ಇದಕ್ಕೆ ಒಂದು ಡೈರೆಕ್ಟರ್ ಮಾಡ್ತಾರೆ ಅವರ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮದಲ್ಲಿ ಬಂದು ಅವಾಗ ಅಂಬರೀಷ್ ಅಣ್ಣ ಹಿಂಗ್ ಜೊತೆ ನಿಂತಿರೋದು ಫೋಟೋ ಇದೆ, ಹಿಂಗ್ ಹಾಕೊಂಡು ಹೊಡ್ಸ್ಕೊಂತಾರ. ಇದೆ, ಅದು ನಿಮ್ ತಮ್ಮ ಕಳಿಸ್ತೀನಿ. ಅವು ಆತರ ಹೊಡ್ಸ್ಕೊಂಡ್ಮೇಲೆ ಆ ಫೋಟೋ ಅವ್ರು ನಮ್ಗೆ ಹಾಕೊಂಡು ಇದು ಮಾಡ್ತಾರೆ. ಆ ಫೋಟೋ ಹೊಡ್ಸ್ಕೊತಾರೆ. ಜೊತೆಗೆ ಇವ್ರು ವಿಷ್ಣುವರ್ಧನ್ ಒಂದು ಇದಾಗ್ಬಿಡ್ತದೆ ಕಾರ್ಯಕ್ರಮದಲ್ಲಿ. ನಾನು ಒಂದ್ ಸ್ವಲ್ಪ ವಿಷ್ಣುವರ್ಧನ್ ಒಂದು ಸಾಂಗ್ ಆಡ್ತಾ ಇರ್ತಾರೆ. ನಾನು ಡೈರೆಕ್ಟರ್ ಆಗಿದ್ದಾಗ ಏನಾಗುತ್ತೆ, ನಮ್ಮ ಸಿದ್ದಗೌಡ ತಪ್ಪು ಸಿದ್ದಗೌಡ ಅಂತಲ್ಲ, ಅವ್ರ ಮಗ ಇನ್ನು ಚಿಕ್ಕ ಹುಡುಗ, ಫೋಟೋ ಬೇಕು ಅಂತ ಕೇಳ್ತಾ ಇರ್ತಾರೆ. ಫೋಟೋ ಹೊಡ್ಸ್ಬಿಡು ವಿಷ್ಣುವರ್ಧನ್ ಜೊತೆ ಡೈರೆಕ್ಟರ್ ಇಲ್ಲೇ ಬನ್ನೂರು ಕೇಬಲ್ ಸರ್. ನಾನೇನ್ ಮಾಡ್ತೀನಿ, ಅವ್ರು ಕರ್ಕೊಂಡು ಹೋಗಿ ವಿಷ್ಣುವರ್ಧನ್ ಫೋಟೋ ಹೊಡ್ಸಕ್ ಹೋಗ್ತೀನಿ.
ವಿಷ್ಣುವರ್ಧನ್ ಅವ್ರಿಗೆ ಏನೋ ಒಂಥರ ಇಲ್ಲ ಅವ್ರ ಕಾರ್ಯಕ್ರಮಕ್ಕೆ ನಾನು ಸ್ವಲ್ಪ ಅಡ್ಡಿ ಆಗ್ತೇನೆ, ಸಮಸ್ಯೆ ಆಗುತ್ತೆ. ಹಾಡು ಹೇಳ್ತಾ ಇರ್ತಾರಲ್ಲ ಇದ್ರದ್ದು ಹಾಡು ಹೇಳ್ತಾ ಇದ್ರು, ಅವರು ಸಾಂಗ್ ಆಡ್ತಾ ಇದ್ರು, ನನ್ನ ಇದಕ್ಕೆ ಕುತ್ತಿಗೆ ಪಟ್ಟಿಗೆ ಕೈ ಹಾಕ್ಬಿಡ್ತಾರೆ. ಅದೊಂದು ಎಕೋ ಆಗುತ್ತಾ, ಅವ್ರು ಮುಟ್ಟದ್ದು ಒಂದು ಆಶೀರ್ವಾದನೇ ನನಗೆ. ಹೌದೌದೌದೌದು. ಅದು ಎಲ್ಲ ಒಳ್ಳೇದಾದ್ರು ನೋಡ್ತಾರೆ, ನನ್ನ ತಳ್ಳುತ್ತು ನೋಡ್ತಾರೆ. ನಾನು ಅವ್ರೇನೋ ಕೇಳಿದ್ರು ಅಂತ ಹೇಳಿ ಫೋಟೋ ಹೊಡ್ಸಕ್ ಹೋದೆ, ಮಗು ಕೇಳ್ತು ಅಂತ. ನೀವು ಅವ್ರ ಅಪ್ಪ ಬಂದು ನನ್ ಕೇಳಿದ್ರು ಫೋಟೋ ಹೊಡ್ಸಿದ್ರು ನಮ್ಮ ಮಗಂದ. ಅವ್ರ ಕೌನ್ಸಿಲ್ ಅಭಿಮಾನ ಅವ್ರ ಲೀಡ್ರು ಅಲ್ಲ, ಅದೇ ತಾನೇ ಎಂಟ್ರಿ ಆಗಿದೆ. ಈ ತರ ಒಂದು ಇದಾಗ್ತು. ಅದಾದ್ಮೇಲೆ ಮನೆಗೆಲ್ಲ ರಿಲೇ, ಎಲ್ಲಾರ್ಗು ಕೆಲವ್ರಿಗೆ ಖುಷಿ, ಕೆಲವ್ರಿಗೆ ಆನಂದ, ಹಿಂಗಾಯ್ತು ಅಂತ ಆಗ್ದಿದ್ದವ್ರಿಗೆ ಉರಿ ಆಯ್ತಲ್ಲ ಅಂತ ಬೇಜಾರು ಕೆಲವರಿಗೆ. ಮನೆಗೆ ತಲುಪ್ಬಿಟ್ಟೆ. ಏನಾದ್ರೂ ಒಂದೇನಪ್ಪ ಅಂದ್ರೆ ಕೆಡದಾದ್ರು ಎಲ್ಲ ಮನೆ ಕಾಂಟ್ರವರ್ಸಿ ಆದ್ರೂ ಒಳ್ಳೆ ರೀತಿಯಲ್ಲಿ ಆಗ್ಬೇಕಲ್ಲ ಅದು. ಅಂದ್ರೆ ನೀವ್ ಯಾರೇ ಆಗ್ಲಿ ಏನಾದ್ರು ಒಂದು ಕೆಡದಾದ್ರು ಒಳ್ಳೇದಾಗ್ತದೆ ಜನಕ್ಕೆ. ಒಂದು ಹೇಳ್ತೀನಿ ಕೇಳ್ಕೊಳ್ಳಿ, ಯಾರು ಅನಂತರ ನೀವು ಇಲ್ಲಿ ಫಂಕ್ಷನ್ ಆದ್ಮೇಲೆ ಮತ್ತೆ ನೀವು ಅವ್ರನ್ನ ವಿಷ್ಣು ಸರ್ನ ಸೋಮನಾಥ್ಪುರ ಭೇಟಿ ಆಗ್ತೀರಾ? ಜ್ಞಾಪನ ಇದೆಯಾ? ನಾನೇ ಫೋಟೋ ತೆಗೆದು ಬಂದಿದೆ. ಸೋಮನಾಥ್ಪುರದಲ್ಲಿ ಅದಕ್ಕೂ ಮೊದಲೇ ಭೇಟಿ ಆಗಿರ್ತೀವಿ. ಫಂಕ್ಷನ್ ಆಗಕ್ಕೆ ಮೊದಲೇ ಸೋಮನಾಥ್ಪುರದಲ್ಲಿ ಭೇಟಿ ಆಗಿರ್ತೀವಿ. ಅದ್ರಲ್ಲಿ ಏನಾಗ್ತದೆ ಕೇಳಿ, ಅದ್ರಲ್ಲಿ ಏನಾಗಿದೆ, ನಮ್ಮಲ್ಲಿ ಕೆಲವರು ಸ್ನೇಹಿತರು ಇದ್ ಬರ್ತಿತ್ತು, ಯಾವುದು ಇದ್ ಬರುತ್ತೆ ನೋಡಿ, ನೀರ ಇಳಿಸ್ತಾರಲ್ಲ, ಇವರು ಫೋಟೋದಾಗ ಇದ್ ಮಾಡಿದ್ರು, ಇವರು ಫೋಟೋದಾಗ ಬಂದ್ರು, ಇವರು ಒಂಥರ ಎಲ್ಲ ಹೊಡಿತಾ ಇದ್ರು ಸಿಕ್ಕಾಪಟ್ಟೆ. ಇವರು ನೀರ ಹೊಡೆದ್ಬಿಟ್ಟಿದ್ರು. ಯಾರು? ನಮ್ಮ ಸ್ನೇಹಿತರು. ವಾಸ್ತವ ವಹಿಸಿ ಕೂತದೆ ಜೊತೆಲಿ ನೀವು ಹೊಟ್ಟೋದ್ರಿ? ಜೊತೆ ನಾವು ಹೋದ್ರೆ ಆದೋಸಿ ಬೇಜಾರಿತ್ತು ಅವ್ರಿಗೆ. ಅವ್ರು ಒಬ್ರು ಬಾಡಿ ಗಾರ್ಡ್ಸ್ ಅದು ನೀವೇನ್ ತಿಳ್ಕೊಂಡ್ಬಿಟ್ರು ವಿಷ್ಣು ಸರ್ ಜೊತೆಲಿ ಇದ್ದೀನ? ಅವ್ರು ಇದ್ರಲ್ಲ, ಅವರೆಲ್ಲ ಹಾಕಿದ್ರು. ಇವತ್ತು ಡ್ರಿಂಕ್ಸ್ ಮಾಡಲ್ಲ ಹೌದೌದು ಅಂತ ಹೇಳಿದ್ರೆ ಅವತ್ತು ಆ ರೀತಿ ಇಲ್ಲ. ಆ ಕಾಲದಲ್ಲಿ ಬಹಳ ಹೆಸರು ಆಯ್ತದು, ಏನೋ ಆನಂದ್ ಅವರು ಈ ತರ ಡ್ರಿಂಕ್ಸ್ ಮಾಡೋದ್ರಂತೆ ಅಂತ ಸುಮ್ನೆ ರೂಮರ್ಗಳು ಆಗೋಯ್ತು. ಅಲ್ಲಲ್ಲ ಆಗೋಯ್ತು, ರೂಮರ್ಗಳು ಆಗೋಯ್ತು. ಬಟ್ ಅಲ್ಲಿ ಒಂದು ಕೆಟ್ಟದಾದ್ರೂ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಇಡೀ ಬನ್ನೂರು ಹೋಬ್ಳಿನೇ ಅದೊಂದು ಮಾತಾಯ್ತು. ನನ್ನ ಇದರಲ್ಲಿ ನೋಡಿ, ಯಾರೋ ಒಬ್ರು ಸ್ನೇಹಿತರು ಮಾಡದಂತ ವಿಚಾರಕ್ಕೆ ನನ್ನ ಇದು ಹೆಂಗಿದೆ ಅಂತಂದ್ರೆ, ಇಲ್ಲಿ ಬನ್ನೂರಿಗೆ ಸುಮಾರು ಸರ್ಕಲ್ಗೆ, ಕಾವೇರಿ ಸರ್ಕಲ್ಗೆ ಸುಮಾರು ಒಂದು 20 ಜನ ಫಿಲಂ ಆಕ್ಟರ್ ಕರ್ಕೊಂಡ್ಬಂದ್ವಿ. ಯಾರು? ಗಣೇಶ್, ಗೋಲ್ಡನ್ ಗಣೇಶ್ ಸೈಡ್ ಆಕ್ಟರ್ ಆಗಿದ್ರು. ಎಲ್ಲರೂ ನಮ್ಮ ಪೈಲ್ವಾನ್ ರಮೇಶ್ ಅವರು ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ರು ಚಿಕ್ಕಮಂದಿ ಹಾಕಿ. ಅವರು ಏನಪ್ಪಾ ಅಂದ್ರೆ, ಹಿಂಗೆ ನೀನು ಗೆಸ್ಟ್ಗೆ ಫಿಲಂ ಆಕ್ಟರ್ಗಳು ಕರ್ಕೊಂಡು, ಇವ್ರು ಸಿಪಿ ಯೋಗೇಶ್ ಬರು ಅವಾಗ ಸೈನಿಕ ಮಾಡಿದ್ರು, ಬಹಳ ಹೆಸರು ಮಾಡ್ತಾರೆ. ಆಮೇಲೆ ಜೋಶಿ, ಶಿವರಾಮಣ್ಣ, ಇವರು ತಿರೋದ್ರಲ್ಲ, ನಮ್ಮ ಇದ್ರಲ್ಲಿ ಮಾಡಿದಾರಲ್ಲ ಶಿವರಾಮಣ್ಣ, ಅವ್ರು ಬಂದಿದ್ರು. ಸುಮಾರು ಕಲಾವಿದ್ರನ್ನ ಕರ್ಕೊಂಡ್ಬಂದು ಇವೆಲ್ಲ ಮಾಡಿದ್ರು. ಇವೆಲ್ಲ ಮಾಡಿ ನಾನು ಸುಮಾರು ಬೆಳಿಬೇಕಾದ್ರೆ ಏನೇನೆಲ್ಲ ನಾವು ಬೆಳಿಬೇಕು ಅಂತ ಬಂದವ್ರಲ್ಲ, ಏನೋ ಹುಡುಗ ಆಡ್ದಂಗೆ ಬರೋದು ಮಾಡೋದು. ಈಗೇನೋ ಒಂದು ಮಠದಲ್ಲಿ ಏನ್ ತಲುಪಿದೀವ ಏನು ಅಂತ ನಮ್ಗೆ ಗೊತ್ತಿರೋ. ಈಗ ಒಂದು ಏನು ಅಲ್ಪ ಸ್ವಲ್ಪದಲ್ಲಿ ನಾವು ಒಬ್ರು ಅನ್ಕೊಂಡು ಇದೀವೋ ಏನೋ ಗೊತ್ತಿಲ್ಲ. ಇಲ್ಲ, ಯಾಕಂದ್ರೆ ಈಗ ಬನ್ನೂರು ಆನಂದ್ ಅಂತ ಒಂದು ಒಳ್ಳೆ ಹೆಸರಿದೆ. ನಾವು ಇಡೀ ರಾಜ್ಯ ನೋಡ್ತಾ ಲೈವ್ ಅಲ್ಲಿ ಇದೀನಿ ನಾನು. ಬಟ್ ಆ ಒಂದು ಹಳೆ ವಿಚಾರಗಳು ಇವತ್ತು ನಿಮ್ಗೆ ಒಂದು ಕೈ ನೆನಪುಗಳಾಗಿದೆ. ಜೊತೆಗೆ ನಾನು ಪುಟ್ಟಣ್ಣಿ ಅವರ 4ನೇ ತಾರೀಕು ಅವ್ರ ರಜೆ ಇರ್ತಿತ್ತು. ಅವರು MLA ಆಗಿದ್ರು, ಅವ್ರ ನಡವಳಿಕೆ ಐತಿ. ನಾನು ಅವ್ರ ಹತ್ರ ಸ್ವಲ್ಪ ಅವರ ಗುಣಗಳನ್ನ ಒಂದು 100 ಇದ್ರೆ 1% ನಾನು ಅವ್ರ ಇದರಿಂದ ನಾನು ಪ್ಲೇ ಮಾಡೋದು. ಈಗ ನಾನೇನು ಅಂತ ಹೇಳಿದ್ರೆ, ಅವ್ರು ಯಾವ ರೀತಿ ಅವ್ರು ನಡ್ಕೊಳ್ತಿದ್ರು, ಅವ್ರ ಸಮಾನ ಆಗಕ್ಕೆ ನಮ್ ಕೈಲಿ ಆಗಲ್ಲ, ಖಂಡಿತ ಇಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. 1% ನಾವು ಅವರಿಂದ ಕಲ್ತಿದ್ದೀವಿ. ಜೊತೆಗೆ ಅವ್ರು ಹೇಳ್ತಾರೆ, ಅವ್ರದ್ದು ಮಿಮಿಕ್ರಿ ಮಾಡಿದ್ರು ಮಂಡ್ಯದಲ್ಲಿ. ಅವರು ಒಂದ್ಸರಿ ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಆಗಿರ್ತಾರೆ, ಅವಾಗ ಹೇಳ್ತಾರೆ, ಹಾವು ಕಚ್ಚಿದವ್ರಿಗೆ ಒಂದು 2 ಲಕ್ಷ ರೂಪಾಯಿ, 4 ಲಕ್ಷ ರೂಪಾಯಿ ಬೇಕು, ನೀವು ಹಾವು ಕಚ್ಚಿ ಸತ್ತರ ರೈತ, ಆ 4 ಲಕ್ಷ ನೀವು ಸ್ಯಾಂಕ್ಷನ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಇವರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇರ್ತಾರೆ, ಅವಾಗೇನೋ ಪುಟ್ಟಣ್ಣಿ ಅವ್ರು ಮಾತಾಡಿ ಅದು ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ, ಸರ್ಕಾರದಲ್ಲಿ ಹಾವು ಕಚ್ಚಿ ಸತ್ರ ಇವತ್ತು ಕೂಡ ರೈತನಿಗೆ ಸ್ಕೀಮ್ ಇದೆ. ಇವ್ರು ಏನ್ ಮಾಡಿದ್ರೆ, ಇವ್ ಕಾಮಿಡಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪುಟ್ಟಣ್ಣಿ ಅವ್ರು ಮಾತಾಡೋದ್ರಲ್ಲಿ ಈಗ ಹೇಳಿದ್ರಂತೆ, ನೋಡಪ್ಪ ಈ ನಾಗಪ್ಪ ಇದೆಯಲ್ಲ, ನನ್ನ ಬಡಪಾಯಿ ಯಾಕಪ್ಪ ಕಚ್ಚೆ ನೀನು, ನನ್ನ ಕಚ್ಚೆ ಇದೆಯಲ್ಲ ನೀನು, ಅವ್ರು ಕೊಡೋದು ನೋಡಿದ್ರೆ 4 ಲಕ್ಷ ಕೇಳಿದ್ರು 2 ಲಕ್ಷ ಕೊಡ್ತಾರೆ, ನೀನು ವಿಧಾನಸೌಧಕ್ಕೆ ಹೋಗಿಲ್ವಾ ನೀನು, ನಾಗಪ್ಪ ನೀನು ವಿಧಾನಸೌಧಕ್ಕೆ ಹೋಗಿಲ್ವಾ ಅಂತ ಕೇಳಿದ್ರು. ಆ ನಾಗಪ್ಪ ಹೇಳ್ತಾರೆ,
ವಿಧಾನಸೌಧಕ್ಕೆ ಹೋಗಿದ್ರೆ ಅಲ್ಲಿ ಹೋದ್ರೆ ನನಗೆ ಅವರು ನಾನು ವಿಧಾನಸೌಧ ಒಳಗೆ ಹೋದ್ರೆ ನನಗೆ ಕಚ್ಬಿಡ್ತಾರೆ ಅವ್ರು. ಯಾಕೆಂತಂದ್ರೆ ಅಂತ ವಿಷಯ ಜಂತಿಗಳವ್ರೆ ಅಂತ. ವಿಧಾನಸೌಧ ಒಳಗೆ ನಾಗಪ್ಪ ನನ್ನ ಪಡಪಾಯಿ ಕಚ್ಚೆ ಇದೆಯಲ್ಲ ನೀನು ವಿಧಾನಸೌಧ ಒಳಕಾರ ಕೂಚಿಲ್ವಾ ಹೌದೌದೌದು ನೋಡಿ ಎಷ್ಟು ನಾಗಪ್ಪ ನಾನು ವಿಧಾನಸೌಧ ಒಳಗೆ ಹೋಗಿಲ್ಲ ನಾನು ಒಳಗೆ ಹೋಗಿ ನನ್ನೇ ಕಚ್ಬಿಡ್ತಾರೆ. ಇದು ಪುಟಾಣಿಯವ್ರ ಈಗ ನಾನು ಗಂಟೆ ಕಟ್ಕೊಂಡ್ಬಿಡಿದ್ರೆ ನಾನು ಪುಟಾಣಿಯವ್ರ ಸೈಡಲ್ಲಿ ಮಾತಾಡ್ತೇನೆ, ಸ್ವಲ್ಪ ಪುಟಾಣಿಯವ್ರನ್ನ ಅನ್ಕೊಂಡು ಮಾಡ್ತೇನೆ. ಖಂಡಿತ ಖಂಡಿತ. ಯಾಕೆ ಅಂತಂದ್ರೆ ಅವರ ಒಂದು ಇಲ್ಲ ನಾವು ಈ ವಿಚಾರವಾಗಿ ಹೇಳೋದಾದ್ರೆ ದರ್ಶನ್ ಸರ್ ನಾನು ಒಂದ್ ಮಾಧ್ಯಮದಲ್ಲಿ ಲೈವ್ ಕೂಡ ಕೊಟ್ಟಿದ್ದೆ, ಬೇರೆ ಮಾಧ್ಯಮದಲ್ಲಿ ಬರ್ತಿತ್ತು, ಅದನ್ನ ನನ್ನ ಮಾಧ್ಯಮಕ್ಕೆ ಲೈವ್ ಟೆಲಿಕಾಸ್ಟ್ ಮಾಡಿದೆ. ಅವ್ರು ಮಾಡದಂತ ಒಂದು ಉದ್ಯೋಗ ಮೇಳ, ಇಡೀ ರಾಜ್ಯನೇ ಮೆಚ್ಚುವಂತ ಒಂದು ಉದ್ಯೋಗ ಮೇಳ ಮಾಡ್ತಾರೆ ದರ್ಶನ್ ಸರ್. ಅವರು ಒಬ್ಬ MLA ಜೊತೆಗೆ ಅವರ ನಡವಳಿಕೆ ಇದೆಯಲ್ಲ, ಈಗ ನಾನು ಇದೀನಿ ಅಂತಂದ್ರೆ ನಮ್ಮನ್ನ ಚೇರ್ಮನ್ ಕುರ್ಸೋರು ಕೆಳಗಡೆ ಕೂತಿರ್ತಾರೆ. ಆ ನಡವಳಿಕೆ ನಿಜ ಅಲ್ಲವೇ ಆ ಏನು 224 ಜನ ಇದಾರೆ ಅದರಲ್ಲಿ ಇವರು ಭಾರಿ ಉನ್ನತ ಸ್ಥಾನದಲ್ಲಿ. ಖಂಡಿತ. ಯಾಕೆಂದ್ರೆ ಅವ್ರು ಯಾವ MLA ತೋರ್ಸಾರ ನಮ್ಗೆ. ಈಗ ನಾನು ವಯಸ್ಸಲ್ಲಿ ಅಲ್ಲ ಒಂದ್ ಸಣ್ಣ ಇಲಾಖೆಗೆ ಹೋಗ್ಬಿಟ್ಟು ಆ ಟೇಬಲ್ ಕೊಟ್ಟು ಇದಾಗ್ಲೇಬೇಕು ಅಂತ ರೈತರ ಪರವಾಗಿ ನಿಂತ್ಕೋತಾರಲ್ಲ, ಅದು ಇರೋ ರಾಜಕೀಯ ತಾಕತ್ತು. ಇದನ್ನ ಕ್ಲೀನ್ ಮಾಡೋದು, ಸರ್ವಿಸ್ ಮಾಡೋದು, ಅವರೇ ಎಲ್ಲ ಆಫೀಸ್ಗಳನ್ನೆಲ್ಲ ಕ್ಲೀನ್ ಮಾಡೋದು, ಈ ಸರಳತೆಯಲ್ಲಿ ಮಾತ್ರ ಆ ವ್ಯಕ್ತಿ ನೋಡಿ. ನಾವು ಒಂದು ದುರದೃಷ್ಟಕರ ಏನು ಅಂತಂದ್ರೆ ಇಂಥ ವಿಚಾರಗಳನ್ನ ನಮ್ಮ ಕೆಲವರು ಮಾಧ್ಯಮಗಳು ತೋರಿಸೋದೇ ಇಲ್ಲ. ಆಯ್ತಾ, ತೋರಿಸೇ ತೋರಿಸ್ಕೊಂಡು ದರ್ಶನ್ ಪುಟ್ಟಣ್ಣಯ್ಯ ಅಂತ ಹೇಳಿದ್ರೆ ಈಗ ನಾನು ನನಗಿಂತ ಕಿರಿಯರೋರು ಅಂತ ಹೇಳಿದ್ರೆ ನಡ್ಕೊಳ್ಳೋ ರೀತಿ ಇದೆಯಲ್ಲ ನಮ್ಗೆ ಅವರೇ ದೊಡ್ಡವರು ಅನ್ಸುತ್ತೆ. ಯಾಕೆಂದ್ರೆ ನಮ್ಮನ್ನ ಅವ್ರು ಯಾವ ಎಲ್ಲೇ ನೋಡ್ಲಿ ಅಣ್ಣ ನೀವು ಮೇಲೆ ಕೂತ್ಕೊಳ್ಳಿ ಅಣ್ಣ ಅಂತ ಈ ಒಂದು ನಡವಳಿಕೆ ಇದೆಯಲ್ಲ, ಅವ್ರು MLA ಇವತ್ತು ಏನು ಅಂತಂದ್ರೆ ಅವರು ಅಮೆರಿಕದಲ್ಲೂ ಒಳ್ಳೆ ಕಂಪ್ನಿ ಇದೆ, ಇಷ್ಟೆಲ್ಲ ಇದ್ದು ಕೂಡ ನಡವಳಿಕೆ ಇದೆಯಲ್ಲ ಅದೆಲ್ಲರಿಗೂ. ಆದ್ರೂ ಅಷ್ಟೆಲ್ಲ ಇದ್ರು ಒಂದ್ ದೊಡ್ಡ ಉದ್ಯೋಗ ಮಾಡಿ ಇಡೀ ರಾಜ್ಯನೇ ಸಹಿ ಅನಿಸ್ಕೊಳ್ತಾರ ಮಾಡಿದ್ರಲ್ಲ, ಆಮೇಲೆ ಅಲ್ಲಿ ಖುಷಿ. ನೋಡಿ ನಿಮ್ಗೆ ಏನಿದೆ ಅಂತ ಹೇಳಿದ್ರೆ ಎಜುಕೇಶನ್ ಅವರು ಈಗ ಸುಮಾರು ಸ್ಕೂಲ್ಗಳೆಲ್ಲ ಕಾನ್ವೆಂಟ್ ಅಲ್ಲಿ ಏನಿದೆ ಎಲ್ಲ ತರನು ದತ್ತುಗಳನ್ನ ಸ್ವೀಕಾರ ಮಾಡಿ ಅಲ್ಲಿ ಎಲ್ಲ ಕಾನ್ವೆಂಟ್ ಅಲ್ಲಿ ಇರುವಂತದ್ದೇ ಸರ್ಕಾರಿ ಶಾಲೆಗಳು ದತ್ತು ತಗೊಂಡ್ರು ಅವರು ಮಾಡಿದ್ದಾರೆ. ಮತ್ತೆ ಅವರು ಈಗ ಈ ನಮ್ಮ ಈ ದರ್ಶನ್ ಫಿಲಂ ಟವರ್ ದರ್ಶನ್ ಇದ್ರೆ ಇನ್ನೊಂದಷ್ಟು ಇದಾಗೋದು ಅಪ್ಪ ಏನೋ ಕಾರಣಾಂತರದಿಂದ ಅವರು ಹೋಗಿದಾರ. ಇಲ್ಲಾಂದ್ರೆ ಏನು ಪಾಂಡವಪುರ ಮೇಲ್ಕೋಟೆ ಕ್ಷೇತ್ರನ ಮಾದರಿಯಾಗಿ ಮಾಡ್ತಾರೆ. ಯಾಕೆಂದ್ರೆ ನೀವು ಮುಂದೆ ಮಕ್ಕಳು ಓದಿಸ್ಬೇಕಾದ್ರೆ ಕಷ್ಟ ಆಗುತ್ತೆ, ಭಾರಿ ಕಷ್ಟ ಆಗುತ್ತೆ. ಯಾಕೆಂದ್ರೆ ಎಲ್ಲಿ ಕಟ್ತೀರಾ ಫೀಸ್ನ? ನೀವು ಸರ್ಕಾರಿ ಶಾಲೆಗಳು ಹೋಗ್ಬಿಟ್ರಂತೂ ಯಾವುದೇ ಕಾರಣಕ್ಕೂ ಭ್ರೂಣ ಹತ್ಯೆ ಅವ್ರ ಕ್ಷೇತ್ರದಲ್ಲಿ ಆದಾಗ ಸಿಕ್ಕಾಬಿಡೆ ಕೆಂಡಬಳ ಆಗ್ಬಿಟ್ಟಿದ್ರು. ಯಾರೋ ದರ್ಶನ್ ಸರ್, ದರ್ಶನ್ ಪುಟ್ಟಣ್ಣಿ ಅವರು ಮಾಡೋದು ತಪ್ಪು ನನಗೆ 2 ಮಕ್ಕಳು ಹೆಣ್ಮಕ್ಳು ಇದ್ದಾರೆ. ಈಗ ನನಗೆ ಯಾವುದೇ ಕಾರಣಕ್ಕೂ ಯಾವತ್ತೇ ಆಗ್ಲಿ ಹೆಣ್ಮಕ್ಳು ಖಂಡಿತ ನಾವು ಅವರೇ ಹೆಣ್ಮಕ್ಳು ಟೈಪ್ ನಾವು ಅಂತ ಹೇಳಿದ್ರೆ ನಿಮ್ಗೆ ಹೆಣ್ಣು ಗಂಡು ಏನಿದೆ ಖಂಡಿತ ಅನ್ನೋದಣ್ಣ. ಯಾಕಂದ್ರೆ ನಿಮ್ ಜೊತೆ ಮಾತಾಡ್ತಾ ಇದ್ರೆ ಆ ಟೈಮ್ ಹೋಗೋದೇ ಕಾಣಲ್ಲ. ನಿಮ್ಮ ಒಂದು ಗ್ರಾವಿಟಿ ಪವರ್ ಹಂಗೆ ಇದೆ. ನಾನ್ ನಿಮ್ಮನ್ನ ಅಬ್ಸರ್ವ್ ಮಾಡಿದೀನಿ. ಕಳೆದ ಸಾರಿ ನಿಮ್ದೊಂದು ದೊಡ್ಡ ಸುದ್ದಿ ಕೂಡ ಮಾಡಿದೆ. ಏನು ಗಂಟೆ ಮಾತಾಡ್ತೀರಾ ನೀವು, ಅದಕ್ಕೆಲ್ಲ ಸಾಕ್ಷಿ ಇಟ್ಕೊಂಡಿದೀರಾ. ಯಾವ ರಾಜಕೀಯ ನಾಯಕರ ಜೊತೆ ಒಡನಾಟ ಇದೆ. ನಾನ್ ನಿಂತ್ಕೊಂಡಿದೀನಿ, ನೀವು ನಿಂತ್ಕೊಂಡು ಮಾತಾಡ್ತಾ ಇದೀರಾ. ಲೈವ್ ಹೋಗ್ತಾ ಇದೆ, ಜನ ನೋಡ್ತಾ ಇದಾರೆ ಆಲ್ರೆಡಿ. ನಿಮ್ಮ ಒಂದು ಆಕರ್ಷಣೆನೇ ಆತರ ಇದೆ. ಯಾಕೆಂದ್ರೆ ರಾಜರ ಶಕ್ತಿ. ಖಂಡಿತ ನಾನು ಕೇಳಿದೆ ಗುರುಗಳೇ ನನಗೆ ಜ್ಞಾನ ಇಲ್ಲ, ಏನಂದ್ರೆ ಏನು ಬರ್ಬೋದು ಬೇಡ, ನಿನಗೆ 3 ಸರಿ ವ್ಯಾಸರಾಜ ಇದನ್ನ ನಮ್ಗೆ ಗೊತ್ತೇ ಇರಲಿಲ್ಲ ಅಂತಂದ್ರೆ ಎಲ್ಲ ಸಕಲ ವಿದ್ಯೆನೂ ಪಾರಂಗತ. ಖಂಡಿತ. ನೋಡಿ ನಾವು ಕೂಡ ಮಾಧ್ಯಮದ ಮಿತ್ರರಿಗೆ ಇನ್ನೊಂದಷ್ಟು ತಿಳುವಳಿಕೆ ಬರ್ಬೇಕು, ಮತ್ತೆ ಧೈರ್ಯ ಬರ್ಬೇಕು. ನಾವು ಕೂಡ ನೀವ್ ಹೇಳ್ದಂಗೆನೆ ಇವತ್ತಿನ ದಿನ ಕೂಡ ನಮ್ಮ ವ್ಯಾಸರಾಜಿನ ಗುರುಗಳನ್ನ ನಡೆಯುವಂತದ್ದು ಕೆಲಸ ಮಾಡ್ತೀವಿ. ಮಾಧ್ಯಮದವರು ಎಲ್ಲಾರು ನೋಡಿರ್ತೀರಿ, ಎಲ್ಲಾರು ನಮ್ಗಿಂತ ಯಾರೇನ್ ಕಮ್ಮಿ ಇಲ್ಲ, ಎಲ್ಲಾರು ಜೋರಾಗಿರೋರ ಬರೋದು. ಅವ್ರ ನಡುವೆಲ್ಲ ಉಳಿಬೇಕು ಅಂತಂದ್ರೆ ಒಬ್ಬ ಸಾಮಾನ್ಯ ರೈತನ ಮಗ ಕಣ್ಕಾಣ್ ನಮ್ಮ ಅಪ್ಪನ ಕಣ್ಕಾಣಲ್ಲ. ನಮ್ನೇನ್ ರೋಡಲ್ಲಿ ಅವ್ರೇನು ನನ್ನ ಮಗನ್ ಬೆಳೆಸಿ ಅಂತ ಕೇಳಿ ಬೆಳೆಸಿರೋರು ಜನ ಅಂತ ಹೇಳಿದ್ರೆ ನನ್ನ ಪ್ರೀತಿಯಿಂದ ಬೆಳೆಸಿಲ್ಲ. ನಿಮ್ಮ ರಾಜ್ಯ ಸಂಘಟನೆ ತಾವ್ ಹೇಳ್ದಂಗೆ ಒಳ್ಳೆ ಮಟ್ಟದಲ್ಲಿ ಬೆಳಿಲಿ. ಹಾಗಾಗಿ ನಾವು ಕೂಡ ಆಗೋದಿಲ್ಲ ಅಂತ ಹೇಳಿ ದೇವಿ ಹತ್ರ, ಯಾಕಂದ್ರೆ ಸಮಸ್ಯೆ ಆಗುತ್ತೆ. ಯಾಕೆಂತಂದ್ರೆ ಈಗ ಉತ್ತಮವಾಗಿ ಪ್ರದರ್ಶನ ಮಾಡಕ್ ಆಯ್ತಲ್ಲ ಅಂತ ಅನ್ಸುತ್ತಲ್ಲ. ಇವತ್ತು ಕೆಲವೊಂದು ಸಂಘಟನೆಗಳನ್ನ ನೋಡಿರ್ತೀವಿ, ಕೆಲವೊಂದು ವಿಚಾರಗಳನ್ನ ನಮಗೂ ಕೂಡ ಬಂದ್ ಹೇಳುವಂಥದ್ದು, ಅವ್ರಿಗೂ ಕೂಡ ಬಂದ್ ಹೇಳುವಂಥದ್ದು, ಎಲ್ಲ ಬರೀ ತಾರ್ಸೋ ಕೆಲಸ ಮಾಡುವಂತ ಕೆಲವೊಂದು ಇರ್ತಾರೆ. ನಾವು ಇಲ್ಲಿ ರೈತ ಸಂಘದ ಒಕ್ಕೂಟದಲ್ಲಿ ವಿಶ್ವಾಸದಲ್ಲಿ ಈಗ ಇವ್ರಿಗೆ ಶಾಂತಕುಮಾರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು, ಹೋಗಿ ಗೌರವ ಸಲ್ಲಿಸಿ. ಹೌದು, ನಾನು ಕೂಡ ಅವ್ರ ಜೊತೆ ಮಾತಾಡಿದೆ. ಅವ್ರಿಗೆ ಏನ್ ಮಾಡಿದ್ರು, ನಾವೇನು ಯಾವ್ದೇ ಬೊಕ್ಕೆ ತಗೊಂಡು ಕೊಟ್ಟು ಅವ್ರ ಆಶೀರ್ವಾದ ನಮಸ್ಕಾರ ಮಾಡಿ ಈ ಒಂದು ನಡವಳಿಕೆ ಇಟ್ಕೋಬೇಕು.
ಈ ನಡವಳಿಕೆ ಇಟ್ಕೊಳ್ಳಿಲ್ಲ ನೀವು ಅವ್ರ ಹಿರಿಕರ ಗೌರವ ನಾನು ನಿಜ ಹೇಳ್ತೀನಿ ಕೇಳಿ, ಲೈವ್ ಅಲ್ಲಿ ಇದ್ರೆ ನೋಡ್ತಾ ಇದ್ದೀನಿ, ನೀವು ಜನ ನೋಡ್ತಾ ಇದ್ರೆ ಶಾಂತಕುಮಾರ್ ಸರ್ ನನಗೆ ಐ ಬಿಲ್ ಸಿಗ್ತಾರೆ, PWD ಐ ಬಿಲ್ ಸಿಗ್ತಾರೆ ಮೈಸೂರಿನಲ್ಲಿ. ನಾನು ಬೇರೆ ಯಾವುದೋ ಒಂದು ಕಾರ್ಯಕ್ರಮ ನನಗೆ ಒಂದು ಜವಾಬ್ದಾರಿ ಕೊಡ್ತಾರೆ, ಏನು ಕರ್ನಾಟಕ ಮಾಧ್ಯಮ ಸಂಘದ ಮೈಸೂರು ಗ್ರಾಮಾಂತರ ಅಧ್ಯಕ್ಷನಾಗಿ ನಂಗೆ ಜವಾಬ್ದಾರಿ ಕೊಡ್ತಾರೆ, ಕರೆದಿರ್ತಾರೆ ನನ್ನಲ್ಲಿ. ನಾನು ಹೋದಾಗ ನಮ್ಮ ಜೊತೆಲೆ ಕೆಳಗಡೆ ಟೇಬಲ್ ಅಲ್ಲಿ ಅವರು ಕೂಡ ಒಂದು ಹಾಲಲ್ಲಿ ಇರ್ತಾರೆ, ಅವರ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರ್ತಾರೆ, ಅಲ್ಲ ಒಂದು ಸಭೆ ಮಾಡ್ತಾ ಇರ್ತಾರೆ. ಯಾವಾಗ ಸರ್ ಬಂದವರಂತ ಗೊತ್ತಾಯ್ತ ತಕ್ಷಣ ಹೋಗ್ತೀನಿ ಅವ್ರ ಆರೋಗ್ಯ ವಿಚಾರಿಸೋಣ ಅಂತ. ನಾನು ಬಂದು ನಾಗರಾಜ್ ಅಂತ ಮಾತಾಡಿದ ತಕ್ಷಣ ಮಾಧ್ಯಮ ಅಂದ ತಕ್ಷಣ ಅವ್ರಿಗೆ ಒಂಥರ ಆಗಿದೆ, ಎಲ್ಲಾರ ಕಥೆನೇ ಇದೇನೆ, ಇವನು ಹಿಂಗೇನೆ ಅಂತ ತಿಳ್ಕೊಂಡ್ಬಿಟ್ಟು, ಗುರುಗಳೇ ನಮಸ್ಕಾರ, ಬಂದು ನಾಗರಾಜ್ ಅಂತ, ನಿಮ್ಮನ್ನು ಮಾತಾಡ್ಸಕ್ ಬಂದೆ, ಯಾವುದೇ ರೀತಿಯ ಬೇರೆ ವಿಚಾರಕ್ಕಲ್ಲ, ಅಂದ್ರೆ ಹಣದ ವಿಚಾರಕ್ಕಲ್ಲ ಅನ್ನೋದ್ ರೀತಿ ನಾನು ಹೇಳ್ತೀನಿ. ಅವಾಗ ಅವ್ರದ್ದೊಂದು ಪ್ರೆಸ್ ಮೀಟ್ ತಗೋತೀನಿ ನಾನು. ಅವಾಗ ಪ್ರೆಸ್ ಮೀಟ್ ತಗೊಂಡಾಗ ಬಹಳ ಖುಷಿ ಪಡ್ತಾರೆ. ನಿಜವಲ್ಲೂ ಬಹಳ ಖುಷಿ ಆಯ್ತು, ನಿಮ್ ಬಗ್ಗೆ ನಾನು ಕೇಳ್ತಾ ಇದ್ದೇನೆ, ಅವ್ರ ಬಾಯಲ್ಲಿ ನನ್ನ ಬಗ್ಗೆ ಕೇಳ್ತಾ ಇದ್ದೀನಿ ಅಂದ್ರೆ ಅದಕ್ಕಿಂತ ಮಹತ್ವದಂತ ಇನ್ನೊಂದು ಮಾತಿಲ್ಲ ಅನ್ನೋದನ್ನ. ಎಲ್ಲ ಉತ್ತಮವಾದ ನಾಯಕರು. ಈಗ ನಮ್ಮ ಇವರು ಅನೂಪ್ ಪ್ರಕಾಶ್ ಅವರು ಇದ್ದಾರೆ, ಅವರು ವಾಗ್ಮಿ. ಹೌದೌದು ಅಂತ ಹೇಳಿದ್ರೆ ಏನು ರೈತರ ಸಂಘದಲ್ಲಿ ಯಾವ ರೀತಿ ಮಾತಾಡಬೇಕು, ಅದು ಒಂದು ದಾಳಿನ ಅವರು ನೇರವಾಗಿ ಅಟ್ಯಾಕ್ ಮಾಡ್ತಾರೆ. ಹೌದೌದು ಯಾಕಂದ್ರೆ ಯಾರೇ ಆಗ್ಲಿ, ಈಗ ನಾವು ಅವ್ರಿಗೆ ಪ್ರೋತ್ಸಾಹಿಸ್ತೀವಿ. ಯಾಕಂದ್ರೆ ಒಂದು ನಮ್ಮ ಸಂಘಕ್ಕೆ, ಒಕ್ಕೂಟದ ಸಂಘಕ್ಕೆ ಯಾಕಂದ್ರೆ ಸಮರ್ಥವಾದ ನಾಯಕ ಬೇಕು, ಯಾರನ್ನೋ ನರಿಗಳು ಕಳಿಸಿ ಮಾಡುವಂತದ್ದಲ್ಲ. ಕೊನೆಯದಾಗಿ ನಿಮ್ದೊಂದು ಮಾತು ಕೇಳ್ಬೇಕು, ಬನ್ನೂರು ತಾಲೂಕು ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ತಾಲೂಕು ಆಗ್ಬೇಕು. ಏನು ಸನ್ಮಾನ್ಯ ಸಿ ಮಾದೇವ್ ಅವರು ಅದ್ರ ಬಗ್ಗೆ. ಆಮೇಲೆ ಇನ್ನೊಂದು ಅದ್ರ ಮಧ್ಯೆ ಒಂದು ಮಾತಾಡ್ಬೋಣ. ನೀವೊಂದು ಮಾತು ಕೊಟ್ಟಿದ್ದು, ನಾನು ಕೂಡ ನಿಮ್ಮ ಕಾರ್ಯಕ್ರಮದಲ್ಲಿ, ಮಗಳ ಕಾರ್ಯಕ್ರಮದಲ್ಲಿ ಫೋಟೋ ತೆಗಿಬೇಕಾದ್ರೆ ಸಿ ಮಾದೇವಪ್ಪರು ಬರ್ತಾರೆ ನಿಮ್ಮ ಮನೆಗೆ, ಅವರೇ ವಾಲಂಟಿಯರ್ಗೆ ಬರ್ತಾರೆ, ಆನಂದ್ ಅವ್ರು ನೋಡ್ಲೇಬೇಕು ಅಂತ. ಬಂದಿದ ತಕ್ಷಣ ನೀವೊಂದು ಮಾತು ಹೇಳ್ತೀರಾ, ಅಲ್ಲಿ ಮಾತಾಡ್ತಿದಾಗ ಇಲ್ಲ ಊಟ ಮಾಡಿ ಅಂತಾರೆ, ಊಟ ಮಾಡಲ್ಲ, ನನಗೆ ಎಲೆಕ್ಷನ್ ಕ್ಯಾನ್ವಸಿಗೆ ಬಂದಿರ್ತಾರೆ, ಅವಾಗ ನೀವೊಂದು ಮಾತು ಹೇಳ್ತೀರಾ, ಹೌದು ಮೈಸೂರು ಪಾಕ್ ತಿಂತಾರೆ, ಜೊತೆಗೆ ಮಾದೇವಪ್ಪರ ಒಂದು ಮಾತು, ಮಾದೇವಪ್ಪರ ಒಂದು ಮಾತು ಹೇಳ್ತೀರಾ, ಸರ್ ನೀವು ಈ ಸರಿ ಗೆದ್ದೇ ಗೆಲ್ತೀರಾ ಹೋಗಿ ಅಂತೀರಾ. ಆ ಸ್ಥಳ ಮಹಿಮೆ ಅನ್ನಲ್ಲ, ಅವ್ರಿಗೆ ಏನ್ ಹೇಳ್ತೀನಿ ಅಂತಂದ್ರೆ ಗೆಲ್ತಾರ, ಅದು ಬೇರೆ ಪ್ರಶ್ನೆ. ಆದ್ರೆ ಯಾವ ಈ ಮಿನಿಸ್ಟರ್ ಅಂತ ಹೇಳಲ್ಲ, ಈ ಬಾರಿ ಇವರು ಮುಖ್ಯಮಂತ್ರಿ ಆಗ್ತಾರೆ ಎಲೆಕ್ಷನ್ ಮೊದಲೇ. ಅಂದ್ರೆ ಮಂತ್ರಿ ಆಗ್ತಾರೆ ಅಂತ ಮುಖ್ಯಮಂತ್ರಿ ಮಂತ್ರಿ ಬಿಡಿ, ಅದು ಮಾಮೂಲಿ ಆಗ್ತೇವ್ರು ಎಲ್ಲಾ ಕಥೆಗಳು ನೋಡಿದಾರ ಅವ್ರು. ಆದ್ರೆ ಇವತ್ತು ನಾನು ಅದಕ್ಕೆ ಸ್ಟಿಕ್ಕನ್ ಆಗಿದ್ದೀನಿ, ಅವ್ರು ಹಾಗೆ ಆಗ್ತಾರೆ. ಯಾವ ತರ ಒಂದಿನ ಮುಖ್ಯಮಂತ್ರಿ ಆಗಿ ಈ ಟರ್ಮ್ ಅಲ್ಲೇ ಏನು ಹೊಸ ಬಾಂಬ ಹೇಳ್ತಾ ಇದ್ರಿ, ಇಡೀ ರಾಜ್ಯ ನೋಡ್ತಾ ಇದೆ ಅಂದ್ರೆ ಈ ಟರ್ಮ್ ಅಲ್ಲೇ ಈ 5 ವರ್ಷ ಏನಿದೆ 2 ವರ್ಷ ಈ ಅವಧಿಲೇ ಆಗ್ಬಿಡ್ತಾರ. ಇಲ್ಲ ನಿಜವಲ್ಲೂ ಹೊಸ ಸುದ್ದಿ ಹೇಳ್ತಾ ಇದೀರಾ, ಇಡೀ ಮಾಧ್ಯಮದವ್ರು ಯಾರು ಕೂಡ ಇದನ್ನ ಜನ್ಮಸ್ಥಳದಲ್ಲಿ ಹೇಳ್ತಾ ಇದ್ದೀನಿ ನಾನು. ಮಾದೇವಪ್ಪ ಯಾವ ಮಾನದಂಡ ಮೇಲೆ ಹೇಳ್ತೀರಾ ನೀವು? ನಮ್ಮ ಕ್ಷೇತ್ರದ ನಾಯಕರು ಮಂತ್ರಿ ಆಗ್ತಾರೆ ಅಂದ್ರೆ ಬಹಳ ಖುಷಿನೇ ಸರ್. ನನ್ಗೆ ಏನು ಅಂತ ಹೇಳಿದ್ರೆ, ನನಗೆ ಅವ್ರು ಏನು ಮಾಡೋದ್ ಬೇಡ, ಏನು ಮಾದೇವಪ್ಪ ಅವರು ನನಗೆ ನನ್ನ ಈ ಹುಟ್ಟದ ಊರಿಗೆ ಒಬ್ಬ ಮುಖ್ಯಮಂತ್ರಿ ಆದ್ರು ಅಂತ ನನಗೆ ಹೆಗ್ಗಳಿಕೆ ಇರುತ್ತೆ. ಹೌದೌದು. ನನಗೆ ಮಾದೇವಪ್ಪ ಅವರಿಗೆ ಹೋಗಿ ಅವತ್ತಿಗೆ ನಾನು ಯಾವ ಒಂದು ಸ್ಟ್ರಾಟಜಿ ಮೇಲೆ ಹೇಳ್ತೀರಾ ಆನಂದಣ್ಣ? ಸರ್, ನಾನು ಮೊದಲನೇದಾಗಿ ನಾನು ಕುಮಾರಸ್ವಾಮಿ ಅವ್ರಿಗೆ ನಾನೇ ಹೇಳಿದ್ದು. ನಾನು ಕುಮಾರಸ್ವಾಮಿ ಅವರು ಕಾರ್ಯಾಧ್ಯಕ್ಷರಾಗಿದ್ರು, ನಾನು ಹೇಳ್ದೆ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅಂತೇಳಿ ನಮ್ಮ ಮನೆ ಹತ್ರ ಒಂದು ವಿಶೇಷ ಶಕ್ತಿ ಇದೆ. ನಮ್ಮನ್ನ ಡಲ್ ಮಾಡ್ಬೇಕು ಅಂತೇಳಿ ಸುಮಾರು ಜನ ಅಟ್ಯಾಕ್ ಮಾಡ್ತಾರಲ್ವಾ, ಆ ಜಾಗ ಮೈಮೆ ಇದೆ. ನಮ್ಮ ಮನೆಯವ್ರು ಲಾಸ್ಟ್ ರೋಡ್ ಅಲ್ಲಿ ಲಾಸ್ಟ್ ಅಲ್ಲಿ ಇದೆ, ಅಲ್ಲಿ ಬಂದವರೆಲ್ಲ ಕ್ಲಿಕ್ ಸರ್. ಮಾದೇವಪ್ಪನವರು ನಾನು JDS ಅಲ್ಲಿ ಇದ್ದೆ, ಬಂದಾಗೆಲ್ಲ ಗೆದ್ಬಿಟ್ರು ಅವರು. ಒಂದ್ಸರಿ ಬರ್ಲಿಲ್ಲ ಮನೆಗೆ, ನಾನು ಓಟ್ ಹಾಕ್ತಿದ್ರು ಬರೋರು ಮನೆಗೆ ಬಂದ್ ಮಾತಾಡ್ಸ್ಕೊಂಡು ಹೋಗೋರು, ಬಂದಾಗ ಗೆದ್ಬಿಡೋರು ಅವರು. ನಾನು JDS ಅಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, ಅವ್ರು ಬರೋರು ಬಂದ್ಬಿಟ್ಟು ಮಾಮೂಲಿ ಮಾತಾಡ್ಸ್ಕೊಂಡು ಹೋಗೋರು. ಎಷ್ಟು ಅಂದ್ರೆ ಮಾದೇವಪ್ಪ ಅವ್ರದ್ದು ಇದೆಯಲ್ಲ, ಅವ್ರು ಏನು ಅಂತ ಹೇಳಿದ್ರೆ ಯಾವ ರೀತಿ ತಗೊಂಡು ಹೋಗ್ತಾರೆ ಅಂದ್ರೆ ಭಾರಿ ಅವರು ಒಂದು ಆಕ್ಟಿವ್ ಆಗಿ ಹೋಗ್ತಾರೆ, ಅಂದ್ರೆ ಬೇಜಾರು ಮಾಡ್ಕೊಳ್ಳಲ್ಲ, ಒಂಥರ ಖುಷಿಯಾಗಿ ಹೋಗ್ತಾರೆ. ಒಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ. ಅಲ್ಲ, ಕಳೆದ ಸಾರಿ ಕುಮಾರಸ್ವಾಮಿ ಅವ್ರ ಮನೆಗೆ ಬರ್ತಾರೆ, ಅದು ಕೂಡ ಫೋಟೋ ನಿಮ್ಮ ಹತ್ರ ಇದೆ. ನಾನು ಅದು ಕೂಡ ಒಂದು ದೊಡ್ಡ ಸುದ್ದಿ, ನೀವು ಇಡೀ ಹಿಸ್ಟ್ರಿನೇ ಕೂಡ ಸುದ್ದಿ ಕೂಡ ಮಾಡಿದ್ದೆ, ಅದು ಫೋಟೋ ಕೂಡ ಇದೆ. ಈಗೊಂದು ಬಾಂಬ್ ಸಿಡಿಸ್ಬಿಟ್ರಿ ನೀವು, ಎಲ್ಲಿ ಇಡೀ ಬನ್ನೂರು ಜನತೆ, ಬನ್ನೂರು ಹೋಬಳಿ TNS ತಾಲೂಕಿನೇ ನನ್ನ ಕಡೆ ತಿರುಗಿ ನೋಡ್ಬೇಕಂದ್ರೆ ನಮ್ಮ ಮಾಧ್ಯಮ ಕಡೆ ತಿರುಗಿ ನೋಡುವಂತ ಒಂದು ವಿಶೇಷವಾದಂತ ಮಾಹಿತಿ ಕೊಟ್ಬಿಟ್ಟಿದ್ದೀರಾ. ಮಾದೇವಪ್ಪ ಅವರು ಮಂತ್ರಿ ಆಗ್ತಾರೆ, ಮುಖ್ಯಮಂತ್ರಿ ಅನ್ನೋದು ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ ಈ ಅವಧಿಲಿ. ಅವ್ರನ್ನ ಕೇಳಿ, ಈಗ ನೀವು ಈಗ ಏನು 6 ತಿಂಗಳನೋ ವರ್ಷನೋ ಅದಲ್ಲ, ಅದು ಇವತ್ತು ಮುಖ್ಯವಾದಂತ ಶಿವರಾತ್ರಿಯ ವಿಶೇಷ ದಿನ, ಜನ್ಮಸ್ಥಳದಲ್ಲಿ ಇದೀವಿ ನಾವು. ಮುಖ್ಯಮಂತ್ರಿ ಆಗಿ ಆಗ್ತಾರೆ. ಇದಕ್ಕೆ ಸ್ಟಿಕ್ಕರ್ ನಾವು ನೀವು ಮೇಡಮ್ ಅನ್ನು ಕೇಳಿದ್ರಿ, ಇಲ್ಲಿ ಬಂದಿದ್ದಾಗ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದಾಗಲೂ ಕೇಳಿದ್ರಿ. ಈಗಲೂ ನಾನು ಮಾದೇವಪ್ಪರಿಗೆ ನೋಡಿಲ್ಲ, ಈಗ ನಾನ್ ಭೇಟಿಯಾಗೇ ಇಲ್ಲ ಸುಮಾರು. ಯಾವುದೇ ರೀತಿಯಾದಂತ ಫಲಾಪೇಕ್ಷೆ ಇಲ್ಲ ನಿಮ್ಗೆ? ಇಲ್ಲ, ನನ್ಗೆ ಇಷ್ಟೇ, ನಾನು ಏನ್ ಹೇಳಿದೀನಿ ಅದಾಗ್ಬೇಕಷ್ಟೇ.
ನಾನು ಮಾದೇವಪ್ಪರ್ಗೆ ಏನ್ ಹೇಳಿದೀನಿ ಅದು ಈಡೇರ್ಬೇಕು. ಮಾದೇವಪ್ಪರ ಯಾವ್ದೇನು ಹೇಳಕ್ಕಾಗಲ್ಲ. ನೀವ್ ಹೇಳ್ತಿರೋ ಒಂದು ಹೊಸ ವಿಚಾರ ನೋಡಿದ್ರೆ ಬೇರೆ ಮಾಧ್ಯಮಗಳು ಕೂಡ ನಮ್ಮನ್ನ ಫಾಲೋ ಅಪ್ ಮಾಡುವಂತ ಕೆಲವೊಂದು ವಿಚಾರ ಇದೆ. ನಿಮ್ಮ ಹತ್ರ ಅದು ಕಾಪಿಗಳಿದೆ. ನಮ್ಮ ಮನೆ ಹತ್ರ ಎಲೆಕ್ಷನ್ ಮೊದ್ಲೇ ಇದೆ, ಅದಾದ್ಮೇಲೆ ಮಿನಿಸ್ಟರ್ ಆದ್ಮೇಲೆ ಇದೆ. ಇದು ಮೂರನೇದು ನನ್ ಕೇಳ್ತಾ ಇದ್ದೀರಿ ನೀವು. ಖಂಡಿತ ಅವ್ರಿಗೆ ಹಾಗೆ ಆಗ್ತಾರ ಈ ಅವಧಿಲಿ. ಅಂದ್ರೆ ಈ ಏನು ಅಲ್ಲ, ನಾನ್ ಹೇಳೋ ಪ್ರಕಾರ, ನೀವ್ ಹೇಳೋ ಪ್ರಕಾರ, ಇಡೀ ರಾಜ್ಯ ನೋಡಿರೋ ಪ್ರಕಾರ ಸಿದ್ದರಾಮಯ್ಯನವರು ಮಾದೇವಪ್ಪ ಅವರು ಒಂದೇ ನಾಣ್ಯದ ಎರಡು ಮುಖಗಳು. ಯಾರಿದ್ರು ಕೂಡ ಅವ್ರಿಗೆ ಸಪೋರ್ಟ್ ಮಾಡುವಂತ ಕೆಲಸ ಮಾಡ್ತಾರೆ. ನಾವ್ ಹೇಳದ್ಮೇಲೆ ಎಲ್ಲಾರು ಹೇಳ್ತಾರೆ ನಮ್ಮ ಮಾದೇವಪ್ಪ ಆಗ್ಬೇಕು ಅಂತ ಹೇಳಿ. ಸುಮಾರು ಜನ ಈಗ ನಮ್ ಬೇಜಾರೆಲ್ಲ ಹೇಳಿ. ಆದ್ರೆ ನನ್ ಬಿಗಿನಿಂಗ್ ಎಲೆಕ್ಷನ್ ಇಂದಲೇ ಹೇಳಿದ್ವಿ, ಇವ್ರು ಮಿನಿಸ್ಟರ್ ಅಲ್ಲ ಚೀಫ್ ಮಿನಿಸ್ಟರ್ ಆಗ್ತಾರೆ. ಮಿನಿಸ್ಟರ್ ಬಿಡಿ, ಬರ್ತದೆ, ಚೀಫ್ ಮಿನಿಸ್ಟರ್ ಆಯ್ತಾರೆ ಅಂತ ಹೇಳಿದೀನಿ. ಅದಾದ್ಮೇಲೆ ಮಿನಿಸ್ಟರ್ ಆದ್ಮೇಲೆ ಮೇಡಮ್ ನಿಜವಲ್ಲ ನಿಮ್ಮ ಒಂದು ಈ ಒಂದು ಸಿಹಿ ಸತ್ಯ ಏನಾನ ಒಳ್ಳೇದಾಯ್ತು ಅಂತಂದ್ರೆ ಮಾದೇವಪ್ಪ ಅವರು ನಿಮ್ಮ ಭೇಟಿ ಆಗೋದಂತೂ ಖಂಡಿತ. ಮತ್ತೆ ಅವರ ಹೇಳಿದ್ರು ನನ್ಗೆ ಇಷ್ಟ, ಅವರು ಮುಖ್ಯಮಂತ್ರಿ ಆಗ್ಬೇಕು. ಅವ್ರು ಹೇಳಿದ್ರು ಅವಾಗ ಹೇಳ್ರಿ ಅಂತ ಹೇಳಿದ್ರು, ನಾನೇ ಬಂದ್ಬಿಡ್ತೀನಿ ಮನೆಗೆ. ನಾನ್ ನಿಮ್ ಕರೆಯಲ್ಲ ಸಾರ್, ಯಾಕಂದ್ರೆ ಬಿಸಿ ಇರ್ತೀರಿ. ಇಲ್ಲ ನೋಡಿ, ಮೊನ್ನೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀನಿ ಮೈಸೂರಿನಲ್ಲಿ, ದೊಡ್ಡ ಕಾರ್ಯಕ್ರಮ ಅದು. ಟು ಬಿ ಫ್ರಾಂಕ್ ಹೇಳ್ತಾರೆ, ಅದು ಸಾಮಾನ್ಯ ಜನ ಹೇಳಿದ್ರೆ ತಲೆಗಿಸುದಿಲ್ಲ. ಒಬ್ರು ಪ್ರತಿಷ್ಠಿತ ಪತ್ರಿಕಾ ವ್ಯವಸ್ಥಾಪಕರು ಹೇಳ್ತಾರೆ ನೋಡಿ, ಅವರು ಬಂದು ನಾಗರಾಜ್ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸುದ್ದಿ ಚೆನ್ನಾಗಿ ಮಾಡ್ತಾನೆ ಮಾದೇವಪ್ಪರೇ ಅಂತ ಹೇಳ್ತಾರೆ. ಅವಾಗ ಮಾದೇವಪ್ಪರ ಹೇಳ್ತಾರೆ, ಅವ್ರು ಹುಡುಗ ನನಗೆ ಗೊತ್ತು, ನಾನು ನೋಡಿದೀನಿ ಅವ್ರನ್ನ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಮಾಧ್ಯಮ ಮಿತ್ರ ಒಂದು ನೆಗೆಟಿವ್ ಸುದ್ದಿ ಆಗ್ಲಿ ಪಾಸಿಟಿವ್ ಸುದ್ದಿ ಆಗ್ಲಿ ಮಾಡಿದ್ರೆ ಒಬ್ಬನ ಗುರುತಿಸ್ತಾರೆ ಅನ್ನೋದು ಕೂಡ ಮೂಲ ಕಾರಣ. ಸರ್ ಒಂದೇನು ಅಂತ ನಾಗರಾಜ್ ಅವರೇ, ಈಗ ನೀವು ಯಾವಾಗ ಕರೆಕ್ಟ್ ಆಗಿ ಈ ಮುಖ್ಯಮಂತ್ರಿ ಬದಲಾವಣೆ ಆಗೋ ಟೈಮಲ್ಲಿ ಕೇಳಿದ್ರಿ ಮಾದೇವಪುರದ ಬಗ್ಗೆ. ಇವತ್ತು ಅವ್ರು ಮಾದೇವಪುರದ ಸುದ್ದಿ ಏನ್ ಮಾತಾಡ್ತೀವಿ ಗೊತ್ತಿಲ್ಲ, ಖಂಡಿತ ಅದೇನೋ ಅಮಾವಾಸ್ಯೆ ದಿನ ಸಿಕ್ಕಿರೋದು. ಈಗ ಅವ್ರು ಆಗ್ತಾರೆ ಅಂತ ಅವರು ಅಂತ ಹೇಳಿದ್ರೆ ಈಗಾಗಲೇ ಅವ್ರಿಗೂ ಕೂಡ ಅದನ್ನ ಐಡಿಯಾಸ್ ಇಲ್ಲ ಅಂತ ಕಾಣುತ್ತೆ ಮೋಸ್ಟ್ಲಿ. ಯಾಕೆಂದ್ರೆ ನಾನು ಅವ್ರಿಗೂ ಫಲಾಪೇಕ್ಷೆ ಇಲ್ಲ ಅಂತ ಕಾಣುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಬಹಳ ಆತ್ಮೀಯರಾದ್ರಿಂದ ಕೇಳೋದೋ ಬೇಡವೋ ಅನ್ನೋದೊಂದು ಅಕಸ್ಮಾತ್ ಇನ್ ಕೇಸ್ ಸಿದ್ದರಾಮಯ್ಯನವರ ಏನ ಅವ್ರು ಕೇಳಲೇಬೇಕಾಗಿಲ್ಲ. ಅವ್ರ ಹೆಸರು ಕುತ್ಕೋತಾರ ಪಟ್ಟಕ್ಕೆ. ಅಂದ್ರೆ ಬೇರೆ ಯಾರು ಆದ್ರೂ ನೆಕ್ಸ್ಟ್ ಚಾನ್ಸ್ ಇದೆ. ಯಾರೋ ಇನ್ನೊಬ್ರು ಯಾರು ಆದ್ರು ಅದಾದ್ರೆ ನೆಕ್ಸ್ಟ್ ಇವ್ರೆ. ನಿಮ್ಗೆ ಈ ಅವಧಿಲೇ ಇದೆ 2 ವರ್ಷದ ಚಿಲ್ಡ್ರೆ, ಅದ್ರಲ್ಲಿ ಇವ್ರು ಹಾಗೆ ಆಗ್ತಾರೆ. ಅದು ಎಷ್ಟು ತಿಂಗಳಾರು ಆಗ್ಬೋದು, 1 ವರ್ಷ ಆಗ್ಬೋದು, ಏನಾರು ಆಗ್ಬೋದು. ನೋಡಿ, ನಿಮ್ಮ ಸ್ಟ್ರಾಟಜಿಕ್ ನನ್ನ ಒಂದು ಐಡಿಯಾ ಪ್ರಕಾರ ಮತ್ತೆ ಡಿಸಿಎಂ ಬಂದು ಡಿ ಕೆ ಶಿವಕುಮಾರ್ ಆಗ್ಬೋದು, ಮಾದೇವಪ್ಪ ಅವರು ಮಂತ್ರಿ ಆಗ್ಬೋದು ಅನ್ನೋದು ಕೂಡ ಅಲ್ಲ ಕಲ್ಪನೆಗಳು. ಈಗ ನೆಕ್ಸ್ಟ್ ಇರೋದು ಚಾನ್ಸ್ ಅವ್ರದೇನೆ. ಈಗ ಮಂತ್ರಿ ಇವರಾದ್ಮೇಲೆ, ಮುಖ್ಯಮಂತ್ರಿ ಇವರಾದ್ಮೇಲೆ ಉಪಮುಖ್ಯಮಂತ್ರಿ ಇವ್ರು ಆಗ್ಲೇಬೋದಲ್ಲ ಸರ್. ನಾನ್ ಹೇಳೋದು ಮಾದೇವಪ್ಪ ಅವರು ಯಾವಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ರಲ್ವಾ, ಎಲೆಕ್ಷನ್ ನಡಿಬೇಕು, ಯಾರು ಬೇಜಾರ್ ಮಾಡ್ಕೊಬೇಡಿ, ಇವರು ಆಯ್ತಾರೆ. ಏನು ಸದಾನಂದ ಗೌಡ್ರು ಮತ್ತೆ ಇವರೆಲ್ಲ ಆತರ ಇವ್ರುವೆ ಹೇಳಕ್ಕಾಗಲ್ಲ. ಹೇಳಕ್ ಆಗೋದಿಲ್ಲ ಅಂದ್ರೆ ಹಾಗೆ ಆಯ್ತಾರ. ಯಾವ ತರ ಟರ್ನ್ ಆಗುತ್ತೆ ರಾಜಕೀಯ ಅಂತ ಹೇಳಕ್ಕಾಗಲ್ಲ. ಬೊಮ್ಮಾಯಿ ಅವರಾದ್ರು, ಮತ್ತೆ ಸದಾನಂದ ಗೌಡ್ರ ಆದ್ರು, ಜಗದೀಶ್ ಶೆಟ್ಟರ್ ಆದ್ರು, ಈ ತರ ಎಲ್ಲ ಆಗಿದಾರ. ಇವರು ಹಾಗೆ ಆಗ್ತಾರಲ್ಲ. ಎಸ್ ಎನ್ ಕೃಷ್ಣ ಅವ್ರಿಗೆ ಹೈಕಮಾಂಡ್ ಇಂದ ಬಂದ್ಬಿಡ್ತಾರೆ ರೆಕಮೆಂಡೇಶನ್ ಇದಕ್ಕಿದಂಗೆನೆ. ಮಾದೇವಪ್ಪ ಅವರು ಈ ಸರಿ ಖಂಡಿತವಾಗಿ ಆಗ್ತಾರ. ಮುಂದೆ ಸರಿ ಹೇಳಕ್ ಹೋಗಲ್ಲ, ನೆಕ್ಸ್ಟ್ ಎಲೆಕ್ಷನ್ ಆಯ್ತಾರೆ ಅಂತ ಹೇಳಕ್ ಖಂಡಿತವಾಗಿ. ಆ ತರ ಏನ ಬೆಳವಣಿಗೆಗಳಾದ್ರೆ ಮೊದಲ ಬಾರಿಗೆ ನಾವೇ ಇದನ್ನ ಲೈವ್ ಟೆಲಿಕಾಸ್ಟ್ ಅಲ್ಲಿ ಮಾತಾಡೋದು ಚಾನ್ಸೇ ತಗೊಳಲ್ಲ. 28ಕ್ಕೆ ತಗೊಳಲ್ಲ. ಏನಿದೆ ಒಳಗಡೆನೆ ಈ ಚುನಾವಣೆ ಏನಾಗಿದೆ, ಈ ಚುನಾವಣೆಗಳನ್ನೇ ಮಾದೇವಪ್ಪ ಮುಖ್ಯಮಂತ್ರಿ ಆಗ್ತಾರೆ. ನಮ್ಗೆ ಇವಾಗ್ಲೂ ಆ ಭರವಸೆ ಇದೆ, ಹಾಗೆ ಆಗ್ತಾರೆ. ಒಳ್ಳೇದಾಗ್ಲಿ. ಯಾಕಂದ್ರೆ ನಮ್ ಕ್ಷೇತ್ರದವ್ರು ಏನಾದ್ರು ಕೂಡ ಸಂತೋಷನೇ. ಬಟ್ ನಮ್ ಕ್ಷೇತ್ರಕ್ಕೆ ಬಹಳ ಕೆಲಸಗಳು ಆಗುತ್ತೆ ಅಂತ ಕೂಡ ಒಂದು ಖುಷಿ. ಎಲ್ಲಾ ಮಿನಿಸ್ಟರ್ಗಳು ನೋಡೋದು ನಾವು ಮಾದೇವಪುರ ಮಿನಿಸ್ಟರ್ ತರ ನಾವು ನೋಡಿಲ್ಲ. ಬಾರಿ ವರ್ಕ್ ಮಾಡಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಲ್ಲ, ಅವ್ರಿಗೆ ನಾನು ನಿಮ್ ಮನೆಗ್ ಬಂದ ಕೂಡ ಹೇಳ್ತೀನಿ, ಸರ್ ನೀವೇ ಶಂಕುಸ್ಥಾಪನೆ ಮಾಡದಂತ ಸೇತುವೆ ನೀವೇ ಉದ್ಘಾಟನೆ ಮಾಡೋಂತ ಚಾನ್ಸ್ ಬಂತಲ್ಲ ಸರ್ ಅಂತೀನಿ. ಹೌದು ಅಂತಾರೆ. ತಾವು ಕೂಡ ನೋಡಿದ್ರಿ ಅದನ್ನ. ಅವರು ಸ್ವಲ್ಪ ಈ ಕಡೆ ಎಲ್ಲ ಬಂದು ಮಾಡ್ಕೊಂಡು ಖುಷಿಯಿಂದ, ಯಾಕಂದ್ರೆ ಇನ್ನೂ ಸ್ವಲ್ಪ ಈಗ ಮುಖ್ಯಮಂತ್ರಿ ಆದ್ರು ಅಂದ್ರೆ ಗ್ರೇಡ್. ಹೌದೌದು. ಅಲ್ಲ, ಇದು ಬನ್ನೂರು ನಿರ್ಣಾಯಕ ಕ್ಷೇತ್ರ ಸರ್, ಹಾಗಾಗಿ ಅವ್ರು ಬರ್ಲೇಬೇಕು ಇಲ್ಲಿಗೆ. ಈಗ ಉದಾಹರಣೆಗೆ ಸವಿತಾ ಮೇಡಮ್ ನಮ್ಮ ಬನ್ನೂರು ತೇರಿಗೆ 2-3 ಲಕ್ಷ ಕೊಟ್ಟು ತೇರಿಗೆ ಚಕ್ರ ಹಾಕ್ಸಿದ್ರೆ ನಾನು ಎಲ್ಲರೂ ಕೂಡ ಹೇಳ್ತೀನಿ ಅದನ್ನ. ಒಳ್ಳೇದ್ ಮಾಡೋದು ಹೇಳಕ್ಕೇನಂತೆ. ನರಸೀಪುರ ಇದೆಯಲ್ಲ, ಇದು ಗಂಗರು ಆಡಿರುವಂತ ನಾಡು ಜೊತೆಗೆ ನಿಮ್ಗೆ ರಾಜಧಾನಿ ತಲಕಾಡು. ರಾಜ್ಯ ಅಂತಂದ್ರೆ ರಾಜಧಾನಿನೇ ತಲಕಾಡು. ಬೆಂಗಳೂರಿಗೆ ರಾಜಧಾನಿ, ಗಂಗರಿಗೆ ತಲಕಾಡು, ನಮ್ಮ ಗಂಗರಸರಿಗೆ.
ಜೊತೆಗೆ ಏನು ಅಂತ ಹೇಳಿದ್ರೆ 700 ಚಿಲ್ಲರೆ ವರ್ಷ ನಾವು ಗಂಗರು ಆಡ್ತಾರೆ. ಜೊತೆ ಇಲ್ಲಿ 7ನೇ ರಾಜ ಸಿರಿಪುರುಷ ಅಂತ ಹೇಳಿ ಅವರು 7ನೇ ರಾಜ 64 ವರ್ಷ ಆಡ್ತಾರೆ. ಅವರು ಹೈಯೆಸ್ಟ್ ಶ್ರೀಪುರುಷ ಅಂತ ಹೇಳಿ ಬನ್ನೂರ್ನವ್ರು ಶ್ರೀಪುರುಷ ಅಂತ ಹೇಳಿ ಅವ್ರದ್ದು ಮುಡ್ತೆರೆ ಹತ್ರ. ಅಲ್ಲ, ಎಲ್ಲ ವಿಚಾರಗಳು ಕೂಡ ಇದೇ ವಿಚಾರಗಳನ್ನ ಡಾಕ್ಟರ್ ರವೀಶ್ ಅವರು ಬಹಳ ದೀರ್ಘವಾಗಿ ಮೊನ್ನೆ ಕೂಡ ಹೇಳಿದ್ರು. ಅದನ್ನ ಲೈವ್ ಟೆಲಿಕಾಸ್ಟ್ ಕೂಡ ಮಾಡಿದೆ. ಮುಡ್ತೆರೆ ಎದುರುಗಡೆ ಇದು ಕಾವೇರಿ ದಡದಲ್ಲಿ ಸ್ಮಾರಕ ಇದೆ ಶ್ರೀಪುರುಷ ಅವ್ರದ್ದು. ಈಗ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ವ್ಯಾಸರಾಜರ ಶಕ್ತಿ ಇದೆ ಖಂಡಿತ. ಯಾಕೆಂದ್ರೆ ವಿಚಾರ ಈಗ ಏನ್ ಗೊತ್ತೆ, ಇನ್ನು ಜ್ಞಾನಿ ಆಗಿರ್ಬೇಕು. ನಮ್ ಜ್ಞಾನಿ ಅಲ್ಲ, ನಿಮ್ ಜೊತೆ ಮಾತಾಡ್ತಾರೆ ಟೈಮ್ ಹೋಗಲ್ಲ. ನನ್ ಜ್ಞಾನಿ ಅಲ್ಲ. ಈಗೆಲ್ಲ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 5 ಗಂಟೆ ಗದ್ದಲ್ಲಿದ್ದೀನಿ. ಈಗ ಬಂದ್ಬಿಟ್ಟು ಊರ್ನ ವಿಚಾರ ಮಾತಾಡಿದ್ರೆ ಎಲ್ಲಿ ಬರುತ್ತೆ? ಆಮೇಲೆ ಅದಕ್ಕೆ ಎಲ್ಲಿ ಬರುತ್ತೆ? ನಾನು ಡೈರೆಕ್ಟ್ ಇದ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಹೋಗಿರ್ತೀನಿ, ಅಲ್ಲಿ ಕೇಳ್ಕೊಳ್ತೀನಿ ಎಲ್ಲ ವಿಚಾರಗಳನ್ನ ಕ್ರೋಢೀಕರಣ ಮಾಡ್ತೀನಿ. ಒಳ್ಳೇದಾಗ್ಲಿ. ನಿಮ್ಮ ಒಂದು ಬಾಯಾರಿಕೆ ಅಂತ ಮಾದೇವಪ್ಪ ಅವರು ಮಂತ್ರಿ ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ಆಗಿದ್ದಾರೆ ಮುಖ್ಯಮಂತ್ರಿ ಆಗ್ಲಿ, ಜೊತೆಗೆ ನಮ್ಮ ಭಾಗದ ಒಂದು ಎಲ್ಲ ಅನುದಾನಗಳು ತರಲಿ ಅಂತ ಕೂಡ. ಒಂದೇನು ಅಂತಂದ್ರೆ ಬನ್ನೂರಿಗೆ ಒಂದು ಇತಿಹಾಸ ಅಂತಂದ್ರೆ ಇದೆ. ನಾನು ದೇವಿ ಹತ್ರ ಮಾಡಿದೆ. ನನ್ನ ಊರು ಬನ್ನೂರು, ಅದು ಇಡೀ ದೇಶದಲ್ಲೇ ನಮ್ಮ ಊರು ಹೆಸರುವಾಸಿ. ಅಂದ್ರೆ ಈಗ ನೀವು ಮೈಸೂರು ಇದೆಯಲ್ಲ, ಮೈಸೂರಿಗೂ ಬನ್ನೂರಿಗೂ ಭಾರಿ ಇದೆ ಅಂತ ಹೇಳಿದ್ರೆ. ಇಲ್ಲಿ ವೆಂಕಟಪ್ಪ ನಾಯಕ ಅಂತೇಳಿ ನಮ್ಮ ಪಾಳೆಗಾರ ಆಳ್ವಿಕೆ ಮಾಡ್ತಾ ಇದ್ದ. ಈ ಬೊಬ್ರುವನ ಪಿಕ್ಚರ್ ಇದೆಯಲ್ಲ, ಅದು ಇದೇನೆ ಇಲ್ಲೇ ಕಟ್ಟಕೋದು. ಅದು ಮಾಮೂಲಿ ಆ ಸೀನೆ ನಮ್ಮ ಒರಿಜಿನಲ್ ದೇವಸ್ಥಾನ ಇದೇನೆ. ಬೊಬ್ರುವನ ನಿಮ್ಗೆಲ್ಲ ಇದೇನೆ. ವೈನಿಪುರ ಅಂತ ಹೇಳಿ ಇದೇನೆ ಬನ್ನೂರೇ. ನಿಮ್ಗೆ ಅದನ್ನೇ ತೋರಿಸಿರೋದವರು ವೈನಿಪುರನೇ ಇದು. ಹಿಂದೆ ಮಹಾರಾಜರೆಲ್ಲ ಒಳ್ಳೆ ಇದಂತ ಭೂಮಿ ಅಂತ ಹೇಳಿದ್ರೆ ಇಲ್ಲೆಲ್ಲ ವ್ಯಾಸರಾಜರು ಓಡಿರುವಂತ ಜಾಗ. ಓಡಾಡಿರುವಂತ ಜಾಗದಲ್ಲಿ ಇಲ್ಲಿ ಕೆಲವ್ರು ಬಂದ್ರು, ಯಾರು ಬರ್ತಾರೆ ಟೂರಿಸಂ ಅವರೆಲ್ಲ ಬಂದು, ಸರ್ ನೀವು ಇಲ್ಲಿ ಫ್ರೀಯಾಗಿ ದರ್ಶನ ಪಡಿತೀರಿ, ನಾವು ಅಲ್ಲಿಂದ ಬಂದು ಹೋಗ್ತೀವಿ, ನೀವು ಹುಟ್ಟರೋರು ನಿಮ್ದೇ ಭಾಗ್ಯ, ಫ್ರೀಯಾಗಿ ದರ್ಶನ ಮಾಡ್ತೀರಿ. ಅದನ್ನ ನಮ್ಗೆ ಇಲ್ಲಿದೀವಿ ನಮ್ಗೆ ಗೊತ್ತಾಗಲ್ಲಲ್ವಾ. ಎಷ್ಟೋ ಜನ ಟೀ ಅಂಗಡಿಗೆ ತರ ಕೂತಿರ್ತೀವಿ, ಇಲ್ಲಿ ಬಂದು ನೋಡಿದ್ರೆ ವಿಚಾರ ಭಾರಿ. ಎಲ್ಲೋ ಹೋಗ್ಬೇಕಲ್ಲ ಟೂರ್. ನಾನು ಯಾವ ಟೂರ್ನು ಮಾಡಿಲ್ಲ. ನನ್ನ ಇಡೀ ಜೀವನದಲ್ಲಿ ನಾನು ಟೂರ್ನೇ ಮಾಡಿಲ್ಲ. ಯಾವ ಟೂರ್ಗೂ ನನ್ನ ಕಳಿಸಿಲ್ಲ ನನ್ನ ಜೀವನದಲ್ಲಿ. ನಾನು ಹೋಗೋದಿಷ್ಟೇ, ನನ್ನ ಕೆಲಸ ಆಯ್ತಾ ಅಲ್ಲಿ. ಅದನ್ನೇ ಯಾಕಂದ್ರೆ ನಮ್ದು ತಿರ್ಗದೆ ಇದಾಗುತ್ತಲ್ಲ, ಅದೇ ಟೂರ್ ಆಗ್ಬಿಡ್ತದೆ ನಮ್ಗೆ. ನೀವು ಯಾವುದೇ ಟೂರ್ ಹೋಗಲ್ಲ. ಇಷ್ಟು ದೀರ್ಘವಾಗಿ ನಿಮ್ ಜೊತೆ ಮಾತಾಡಿರೋದು 2ನೇ ಬಾರಿ ನಾನು. ಯಾಕಂದ್ರೆ ಮನೆ ಪಕ್ಕದಲ್ಲಿದ್ರು ಕೂಡ ನಾನು ನಿಮ್ಗೆ ಸಿಗ್ತಿರಲ್ಲ ಕೈಗೆ ಪಾಪ. ಹಾಗಾಗಿ ಇಷ್ಟು ವಿಚಾರಗಳನ್ನ ಇಡೀ ರಾಜ್ಯದ ಜನತೆ ನೋಡ್ತಾ ಇದೆ, ಜೊತೆಗೆ ಇಡೀ ನಮ್ಮ ಬನ್ನೂರು ಹೋಬಳಿ, ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ ಲೈವ್ ನೋಡ್ತಾ ಇದೆ. ಅಂದ್ರೆ ಒಂದಷ್ಟು ವಿಚಾರಗಳು. ನಾಗರಾಜ್ ಅವರು ಒಂದು ನಾನು ನಿಮ್ಗೂ ಹೇಳ್ಬಿಡ್ತೀನಿ ನೇರವಾಗಿ, ನನ್ನ ನೀವು ಮುಂದೆ ಬೆಳಿತೀರಿ. ಅಯ್ಯೋ, ಯಾಕೆಂತಂದ್ರೆ ಮಾಧ್ಯಮದ ಮುಖಾಂತರ ಅಂತ ಹೇಳಿದ್ರೆ ಈಗ ಇವತ್ತೇನು ಸ್ವಲ್ಪ ಬಿತ್ತರಿಸಿದಿರಿ, ಇನ್ನೂ ಏನು ಒಳ್ಳೊಳ್ಳೆ ಟಿವಿನ ಏನು ಮತ್ತೆ ಯಾವ್ಯಾವ ಪಬ್ಲಿಕ್ ಟಿವಿ ಈ ತರ ಈ ಮಟ್ಟದಲ್ಲಿ ಏನು ನಮ್ಮ ರಂಗಣ ಬೆಳೆದವ್ರೆ ಆ ಮಟ್ಟದಲ್ಲಿ. ಆಮೇಲೆ ಇನ್ನೊಂದು ಏನು ಅಂದ್ರೆ ನಾಗರಾಜ್ ಅವ್ರಿಗೆ ಲಯನ್ಸ್ ಅಲ್ಲಿ ಒಳ್ಳೆ ಹೆಸರಿದೆ, ಆಮೇಲೆ ಒಳ್ಳೆ ಟ್ಯಾಲೆಂಟ್ ಇದೆ. ನನ್ಗೆ ಯಾವ್ದೋ ಒಂದಕ್ಕೆ ನನಗೆ ಪ್ರಶ್ನೆ ಮಾಡಿದ್ರಿ, ಯಾರ್ದೋ ಹೋಗಿ ಗಲಾಟೆ ಮಾಡಿದ್ರಿ ಅಂತ. ನಾನು ಆತರ ಇದ್ ಮಾಡೋನಲ್ಲ. ಯಾವ್ದಕ್ಕೆ ಯಾವ್ದೇ ಆದ್ರೂ ನಂಗೆ ಒಳ್ಳೇದು. ಕಾಮೆಂಟ್ ಮಾಡೋದು ನಿಮ್ಗೆ ತಪ್ಪೇನಲ್ಲ. ಈಗ ಅವ್ರು ಕೇಳೋದು ಮಾಡೋದು ತಪ್ಪಲ್ಲ. ಆತರ ಮಾಡ್ಬೇಕು. ಮಾಡಿದಾಗ ಜರ್ನಲಿಸಮ್ ಅಲ್ಲಿ ಭಾರಿ ಇದಿದೆ ನಿಮ್ಗೆ. ಜನರಲೈಸ್ ಮಾಡ್ಬೇಕಾದ್ರೆ ಈಗ ಇವರು ನರಸಿಂಹಯ್ಯವ್ರು ಇದಾರಲ್ಲ, ಅವ್ರ ಹತ್ರ ನೀವು ಕಲ್ತಿದ್ದೀರಿ. ಆಮೇಲೆ ಇವತ್ತಿನ ಕಾಲಕ್ಕೆ ನಿಮ್ಮ ಸರಿಸಾಟಿ ಇಲ್ಲ. ಅಂದ್ರೆ ನಿಮ್ಮ ವಯಸ್ಸಿಗೆ ಹಿರಿತನಕ್ಕಲ್ಲ, ನಿಮ್ಮ ಕ್ಯಾಟಗಿರಿಲಿ ನಿಮ್ ಏನ್ ಏಜ್ ಇದೆ ಆ ಏಜ್ ಅಲ್ಲಿ ನಿಮ್ಗೆ ಅಭಿಮಾನ ಇಟ್ಕೊಂಡಿದ್ದೀರಾ. ಯಾಕೆ ಅಂತಂದ್ರೆ ಈಗ ನಿಮ್ಗೆ ಏನ್ ಏಜ್ ಇದೆ ಅದನ್ನ ಮಾತ್ರ ಇದ್ ಮಾಡ್ಬೇಕು. ಮಾಮೂಲಿ ಸೀನಿಯರ್ಸ್ ಎಲ್ಲ ಇದ್ ಮಾಡಂಗಿಲ್ಲ. ಈ ಮಟ್ಟದಲ್ಲಿ ಇವತ್ತು ನಿಮ್ಗೆ ಒಳ್ಳೆ ಇದಿದೆ. ಎಲ್ಲಾ ಕಡೆನೂ ಹೋಗಿ ನೀವು ಒಂದು ವಿಚಾರನ ಮಾಡೋದು. ಬಸ್ ನಿಲ್ಸಿಲ್ಲ ಅಂತಂದ್ರೆ ಆ ಬಸ್ ಅವ್ರ ಬಗ್ಗೆ ಪ್ರಶ್ನೆ ಮಾಡೋದು, ಇವೆಲ್ಲ ಶ್ರಮ ಇದೆ. ಅಲ್ಲೆಲ್ಲ ಏನು ಸಿಗಲ್ಲ ನಿಮ್ಗೆ. ತಿರ್ಗೋದು ಹೋಗೋದು, ಸ್ಕೂಟರ್ ಹಾಕೊಂಡು ಹೋಗೋದು, ಶ್ರಮ ಇದೆ. ಅದರಿಂದ
ಭಾರಿ ಸ್ಟ್ರಗಲ್ ಮಾಡ್ತಾ ಇದ್ರಿ ಜೀವನ, ಭಾರಿ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಅಣ್ಣ. ಈಗ ಕಷ್ಟಪಟ್ಟು ಜೀವನ ಮಾಡೋದಿದೆಯಲ್ಲ ಅದು ಸುಲಭ ಅಲ್ಲ. ಈಗ ನಾಳೆ ಒಂದು ಕೇಸು ಇದೆ, ನಾನು ಮಾಡದಂತ ಸುದ್ದಿಗೆ ನಾಳೆ ಕೇಸ್ ರೆಡಿ ಮಾಡ್ತಾ ಇದ್ದೀನಿ ನರಸೀಪುರದಲ್ಲಿ. ಏನಿಲ್ಲ, ಹಂಗೆ ದೇವ್ರು ಒಳ್ಳೇದ್ ಮಾಡಿದ್ರೆ. ಆಮೇಲೆ ನಿಮ್ಗೆ ನಲ್ಲ ಚೌಡೇಶ್ವರಿ ಅಂತ ಚಿಕ್ಕಬಳ್ಳಾಪುರ ಇದೆ, ಖಂಡಿತ ಹೋಗಿ ಬರ್ತೀನಿ, ಹೋಗಿ ಬನ್ನಿ. ನಿಮ್ಗೆ ಯಾಕೆಂದ್ರೆ ನಿಮ್ಗೆ ಯಾವುದೇ ಇದ್ರು ಎಲ್ಲ ಕ್ಲಿಯರ್ ಆಗುತ್ತಾ. ಈಗ ನಿಮ್ಗೂ ಕೂಡ ಹೇಳ್ತಾ ಇದ್ದೀನಿ, ನೀವು ಒಂದು ಚಾನಲ್ ಅಲ್ಲಿ ಮೇನ್ ಪಿಲ್ಲರ್ ಆಗ್ತೀವಿ. ಯಾವುದೇ ಚಾನಲ್ ಮಾಡಿದ್ರು ಮೇನ್ ಆಗಿ ಅಲ್ಲಿ ಒಂದು ಇದಾಗಿ ಚಾನಲ್ ಏನು ನಮ್ಮ ರಂಗಣ್ಣನ ತರ ಮುಂದೆ. ಇಲ್ಲ, ನಮ್ಗೆ ರಂಗನಾಥ್ ಗುರುಗಳು ನಾನು ಕನ್ನಡಪ್ರಭ ಇದ್ದಾಗ ನನ್ಗೊಂದು ಬೈತಾ ಇದ್ರು ಅವ್ರು, ಬಂದವರು ಅಲ್ಲಿ ಇಟ್ಬಿಟ್ಟು ಹೋಗೋ ಸುದ್ದಿ ನಾನು ಹಾಕ್ತೀನಿ ಅನ್ನೋರು. ಅವಾಗ ಇವತ್ತು ನಮ್ಮನ್ನು ಗುರುತಿಸಲ್ಲ ರಂಗಣ್ಣವರು, ಬಟ್ ಕನ್ನಡಪ್ರಭದಲ್ಲಿ ಇದ್ದಾಗ ಬಹಳ ಕೋಪಿಸ್ಟೋರು. ನಾವೇನೋ ಸುದ್ದಿ ಕೊಡಕ್ ಹೋದಾಗ ನಾಗರಾಜ್ ಬಂದೂರ್ ಕುರಿ ಅಲ್ಲಿ ಇಟ್ಬಿಟ್ಟು ಹೋಗ ನಾನು ಹಾಕ್ತೀನಿ, ಏನ್ ಅಕ್ಷರ ಹೆಂಗ್ ಬರೀತೀಯ ಅನ್ನೋರು. ಈ ಸಂದರ್ಭದಲ್ಲಿ ಬಸವರಾಚಾರ್ಯ ಅಂತ ಹೇಳಿ ಹೌದಣ್ಣ, ನಮ್ಮ ಬಂದೂರ್ ವಾಣಿ ನಮ್ಮ ಗುರುಗಳು, ಅವರು ನನ್ನನ್ನ ಬೆಳೆಸ್ತವ್ರು. ಯಾಕೆಂದ್ರೆ ಪತ್ರಿಕೆಯಲ್ಲಿ ನನ್ನನ್ನ ಅವ್ರು ಒಂದು ಇಂಟರ್ವ್ಯೂ ಮಾಡ್ತಾರೆ. ನಾನು ಅದೇ ತರ ವೈಸ್ ಪ್ರೆಸಿಡೆಂಟ್ ಆಗಿರ್ತೀನಿ 2005ರಲ್ಲಿ. ಹಾಗೇನೆ ಇನ್ನೊಂದು ಮುಖ್ಯವಾಗಿ ವಿಷಯ ಹೇಳ್ಬಿಡ್ತೀನಿ, ನಮ್ಮ ಬಂದೂರು ಪುಟ್ಟಸ್ವಾಮಣ್ಣ ಅವ್ರು ಲೈವ್ ಅಲ್ಲಿ ಇದಾರೆ. ಅವರು ನನ್ನ ಫಸ್ಟ್ ಗುರುಗಳು, 2ನೇ ಗುರುಗಳು ನಮ್ಮ ನರಸಿಂಹಯ್ಯನವರು, 3ನೇ ಗುರುಗಳು ರಾಜಶೇಖರ ಕೋಟಿಯವರು, 4ನೇವರು KB ಗಣಪತಿಯವರು, ನಮ್ಮ ಪುಟ್ಟಸ್ವಾಮಣ್ಣವರು ಕೂಡ ನಿಮ್ಮ ಎಲ್ಲ ಮನೆಗೆ ಕುಮಾರಸ್ವಾಮಿ ಜೊತೆ ಮುಖ್ಯಮಂತ್ರಿ ಜೊತೆ ಬಂದೆ. ಬಂದ್ಬಿಟ್ಟು ನಾನು ಮುಖ್ಯಮಂತ್ರಿ ಜೊತೆ ಬರ್ಬೇಕಾದ್ರೆ ಅವರು ನೇರ ಮನೆಗೆ ಎಲ್ಲ ತಲುಪಿಸ್ಬಿಟ್ರು ನನ್ನ. ಅವಾಗ ಮತ್ತೆ ಅಂಬರೀಶ್ದು ಅದು ಸಲ್ಲಿಸ್ಬೇಕು ಅವರಿಗೆ. ನಾವು ಕೃತಜ್ಞತೆ ನಾವು ಅಲ್ಲಿ ಅವಾಗಿಂದ ಸಲ್ಲಿಸಿಲ್ಲ. ದಯಮಾಡಿ ಈಗಲಾರು ನೋಡ್ತಾ ಇದ್ರೆ ಆ ಕೃತಜ್ಞತೆ ತಮ್ಮ ಸಲ್ಲಿಸ್ತೀನಿ. ಜೊತೆಗೆ ಇನ್ನೊಂದೇನು ಅಂತಂದ್ರೆ ಅವರು ಏನ್ ಬನ್ನೂರು ಕೇಬಲ್ ಆಪರೇಟರ್ ಆಗಿದ್ರೆ ಪೂರ್ತಿ ಅವರ ಇದ್ರಿದೆ ಡೈರೆಕ್ಟ್ ಎಲ್ಲ ಮನೆಗೆ ಅವರು ಎಲ್ಲಾ ಕಾರ್ಯಕ್ರಮವನ್ನು ತಲುಪಿಸಿದ್ರು. ಅದೊಂದು ನಿನ್ನೆ ಯಾರ ಜೊತೆ ಮಾತಾಡಿದ್ರೆ ಅವ್ರು ಈ ತೀರ ಮಾಡ್ಕೊಂಡು ಹೋಗೋರು, ಅವ್ರ ಅಷ್ಟು ಟ್ಯಾಲೆಂಟೆಡ್ ಇದ್ದು ಅಂತ ಹೇಳಿ ಸೀರಪ್ಪ ಅಂತ ಹೇಳಿ ಅವರ ಕ್ಲಾಸ್ಮೇಟ್. ಯಾಕಂದ್ರೆ ಪ್ರತಿ ಕಾರ್ಯಕ್ರಮನೂ ಮನೆಗೆ ತಲುಪಿಸಿದ್ರು. ಯಾವುದೇ ಒಂದು ಹಬ್ಬ ಆಗ್ಲಿ, ಒಂದು ನಾಟಕದ ನೀವು ಮನೆಗೆ ನೇರವಾಗಿ ಮನೇಲಿ ಕುತ್ಕೊಂಡು ನೋಡ್ಬೋದು. ಆ ಒಂದು ಇಲ್ಲ ಬನ್ನೂರು ಪುಟ್ಟಸ್ವಾಮಣ್ಣ ಅಂತಂದ್ರೆ ಇಡೀ ರಾಜ್ಯಕ್ಕೇನೆ ಬಹಳ ಹೆಸರುವಾಸಿ ಇದ್ದಂಥದ್ದು. ಖಂಡಿತ ಎಲ್ಲ ಚಿತ್ರರಂಗದಲ್ಲಿ, ರಾಜಕೀಯದಲ್ಲಿ, ಧಾರ್ಮಿಕ ರಂಗಗಳಲ್ಲಿ ಎಲ್ಲರೂ ಕೂಡ ಹೆಸರು ಮಾಡಿದಂತವ್ರು ಪುಟ್ಟಸ್ವಾಮಣ್ಣ. ಅವರು ಗಣೇಶನ ಕೂರ್ತಿದ್ವಲ್ಲ, ಅವಾಗ ಅವರು ಅವ್ರದೇ ಎಲ್ಲ ಸ್ಪೀಚು. ನಾವೇನು ಅಂತ ನಮ್ಗೇನ್ ಮಾತಾಡಕ್ಕೆ ಬರ್ತಿರಲಿಲ್ಲ, ನಮ್ಗೆ ಏನ್ ಬಂದವ್ರಲ್ಲ. ಈಗ ಅಂತ ಹೇಳಿದ್ರೆ ಅವ್ರನ್ನ ನೋಡಿ ಮೈಕ್ ಹಿಡ್ಕೊಳಕ್ಕೆ ಎದುರು, ಮೈಕ್ ಹಿಡ್ಕೊಳಕ್ಕೆ ಮೈಕ್ ನಡೆದ ಶುರು ಆಗೋದು. ಅವರು ಭಾರಿ ವಾಗ್ಮಿ. ಜೊತೆಗೆ ಒಂದೇನು ಅಂತಂದ್ರೆ ಅವ್ರು ಇರ್ಬೇಕಿತ್ತು ಬಹಳ ಸ್ವಾಭಿಮಾನಿ ಮತ್ತೆ ನಿಷ್ಠುರವಾದಿ ನಮ್ಮ ಗುರುಗಳು. ಇಲ್ಲಿ ಬನ್ನೂರ್ಲಿದ್ದು ಅವ್ರು ಏನು ಅಂತಂದ್ರೆ ಈ ಕಾರ್ಯಕ್ರಮಗಳೆಲ್ಲ ಮನೆಗೆ ಲೇವಲ್ ಕೊಡೋರು. ಈಗ ನನ್ನ ಕಾರ್ಯಕ್ರಮಗಳು ಇದೆಯಲ್ಲ, ನಾನು ಏನ್ 10 ರೂಪಾಯಿ ಬಂಡವಾಳ ಹಾಕಿಲ್ಲ, ಏನಂದ್ರೆ ಏನಿಲ್ಲ. ನಾನು ಮುಖ್ಯಮಂತ್ರಿ ಜೊತೆ ಬಂದದ್ದು, ಜೊತೆಗೆ ಅಂಬರೀಶ್ ವಿಷ್ಣುವರ್ಧನ್ ಬಂದಾಗ ವಿಷ್ಣುವರ್ಧನ್ ತಳ್ಳುದ್ದು ಎಲ್ಲ ಮನೆಗೆ ತಲುಪಿಸಿದವರು ಈ ಪುಟ್ಟಸ್ವಾಮಣ್ಣವರು. ನೇರವಾಗಿ ಒಂದು ಹೆಸರೇ ಮಾಡ್ಕೊಟ್ಬಿಟ್ರೆ ಅಂತ. ಈಗ ಹೆಸರಿಗೆ ಕಾರಣಕರ್ತರು ಅವರು ಒಬ್ರು, ಅವ್ರ ಶಿಷ್ಯ ನಾನು ಕೂಡ ನಿಮ್ ಜೊತೆ ಇವತ್ತು ಮಾತಾಡ್ತಾ ಇದ್ದೀನಿ. ಒಂದು ನನ್ನನ್ನ ಮನೆ ಹತ್ರ ಬಂದು ಇಂಟರ್ವ್ಯೂ ಮಾಡಿದ್ರೆ ಫಸ್ಟ್ ಖಂಡಿತ ಸಿಕ್ಕಾಪಟ್ಟೆ ಲೈವ್ ಹೋಯ್ತಣ್ಣ ಅದು. ಸಂಘದ್ದು ನಾನು ಯಾವ ರೀತಿ ನಾನು ಯಾಕೆ ಸಂಘ ಮಾಡಿದೆ ಅದ್ರ ಬಗ್ಗೆ. ಆಮೇಲೆ ನಿಮ್ಮಲ್ಲಿ ಒಂದು ಆಕರ್ಷಣ ಬಲ ಇದೆ ನೋಡಿ. ಹೆಚ್ಚು ಕಮ್ಮಿ 1 ಅವರ್ ನಾನು ಲೈವ್ ಮಾತಾಡ್ತಾ ಇದೀನಿ, ನಿಮ್ ಜೊತೆ ಮಾತಾಡ್ತಾ ಇದೀನಿ, ಡಿಸ್ಕಷನ್ ಮಾಡ್ತಾ ಇದೀನಿ. ರಾಹುಲ್ ಗೌಡರಿಗೆ ಒಂದು ಇಲ್ಲಿ ಬನ್ನೂರ್ಲಿ ಜಾತ್ರೆಗೆ ಅವರು ಅವರ ಶ್ರಮ ವಹಿಸಿ ಎಲ್ಲ ಮಾಡಿರ್ತಾರೆ. ಅವರು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸ್ವಲ್ಪ ಡಲ್ ಆಗಿರ್ತಾರೆ. ನಾನು ಹೇಳಿದ ಇಷ್ಟೇ, ಅವ್ರ ಕಾರ್ಯಕ್ರಮ ಅವರು ಅಷ್ಟೊಂದು ದಾರಿ ಸ್ಟ್ರಗಲ್ ಮಾಡಿ ಎಲ್ಲ ಮಾಡಿ, ನಮ್ಮ ಪ್ರೋತ್ಸಾಹ ಮತ್ತೆ ಎಲ್ಲರ ಪ್ರೋತ್ಸಾಹ ಇರ್ಬೇಕು. ಹುಡುಗ ಬೆಳೀತಾ ಇದೆ ಅಂತಂದ್ರೆ ಎಲ್ಲ ಬನ್ನೂರು ಜಾತ್ರೆ ಕಟ್ಸಿ ಎಲ್ಲನೂ ಒಂದು ಇದು ಮಾಡ ಸುಮಾರು ಒಳ್ಳೊಳ್ಳೆ 20 ಲಕ್ಷದ್ದು 30 ಲಕ್ಷ ಹಿಂಗೆಲ್ಲ ಸುಮಾರು ಎಷ್ಟಾರು ಬರಲಿ. ನೆಕ್ಸ್ಟ್ ವರ್ಷ ರಾಹುಲ್ ಗೌಡ ಅನ್ನೋ ಹೆಸರಲ್ಲೇ ನಾವು ಪ್ರೈಸ್ ಕೊಡ್ತೀವಿ ಅಂತ ಹೇಳಿ ನಮ್ಮ ಸಂಘದಿಂದ ಘೋಷಣೆ ಮಾಡ್ತೀವಿ. ಬಹಳ ಖುಷಿಯಾದ ವಿಚಾರ. ರಾಹುಲ್ ಗೌಡ ಅಂತಲೇ ಅವ್ರು, ಯಾಕಂದ್ರೆ ಎನ್ಆರ್ ಬೆಳೆದ್ರೆ ಅವ್ರ ಹೆಸರು ಕೊಡಲ್ಲ. ಈ ಸರಿ ಅವರು ಬಿಗ್ ಬಾಸ್ ಕೂಡ ಕಂಟೆಂಟ್ ಆಗಿ ಹೋಗ್ಬೇಕಾಯ್ತು, ಈ ಸರಿ ಹೋಗ್ಬೇಕಾಯ್ತು, ಮುಂದಿನ ಸರಿ ಹೋಗ್ತಾನೆ ಅಂತ ಖಂಡಿತವಾಗಿ. ಈಗ ರಾಹುಲ್ ಗೌಡ್ರು ಹೋಗ್ತಾರೆ ಮುಂದಿನ ಸರಿ ಆಗುತ್ತೆ. ಅವ್ರು ಸ್ವಲ್ಪ ಮಾತ್ರ ಕಮ್ಮಿ ಮಾಡ್ಕೋಬೇಕಷ್ಟೇ. ಅವರು ಯಾಕೆಂದ್ರೆ ಏನಾಗುತ್ತೆ, ಇನ್ನು ವಯಸ್ಸು ಕಮ್ಮಿ ಇದೆ, ಅವ್ರಿಗೂ ಹೇಳೋದಿಷ್ಟ. ಅವ್ರ ವಯಸ್ಸಿನವ್ರು ಯಾರು ಇಲ್ಲ. ಹೇಳಿದೆ ಅವ್ರ ವಯಸ್ಸಿಗೆ ಮಾತ್ರ ಸೀಮಿತ. ಸೀನಿಯರ್ಗೆ ಅಲ್ಲಿ ಜೂನಿಯರ್ಗೆ ಅಲ್ಲಿ ಬರಲ್ಲ. ನಿಮ್ಗೆ ಏನಾರು ಒಂದ್ ಜೊತೆ ಆಗ್ತಾರೆ ಅಂತಂದ್ರೆ 1 ವರ್ಷ ಹೆಚ್ಚು ಕಮ್ಮಿ ಜೊತೆ ಆಗ್ಬೋದು. ಸೀನಿಯರ್ ವಯಸ್ಸಾಗ ಅವ್ರ ಏಜ್ಗೆ ಬೆಳೆದಿದಾರೆ. ಅದೇನು ಅಂದ್ರೆ ಮೀಡಿಯಂ ಆಗಿ ಹೋಗ್ಬೇಕು ಮಾತುಕತೆಯಲ್ಲಿ. ಯಾಕಂದ್ರೆ ಅನುಭವ, ಈಗ ನನ್ನ ನೋವನ್ನ ಜಾಸ್ತಿ ತಿಂದಿದ್ದೀನಿ, ಅದನ್ನ
ನೀವು ನೋವಲ್ಲಿ ಹೋಗ್ಬೇಕಾದಾಗ ಸಮಸ್ಯೆಗಳನ್ನ ಬೇಸದ್ ಕಲ್ತಿರ್ತೀರಿ. ನೀವೆಲ್ಲೂ ಸಮಸ್ಯೆ ಸಿಗಲು ಬೇಸಕ್ಕಾಗೋದಿಲ್ಲ. ನನ್ನ ಎಲ್ಲಾ ತರ ಸಮಸ್ಯೆ ಇದೆ, ಅದನ್ನ ನಾನೇನ್ ಯಾರು ಸಮಸ್ಯೆ ಬಂದ್ರೆ ಬೇಜಾರ್ ಮಾಡ್ಕೊಳ್ಳಲ್ಲ. ಮತ್ತು ಸಮಸ್ಯೆ ಒತ್ಕೊ ಬನ್ನಿ, ನನ್ನ ಹತ್ರ ಯಾರು ಆರಾಮಾಗಿ ಬರ್ಬೇಡಿ, ಚೆನ್ನಾಗಿರೋ ಸುಮ್ಮನಿರಿ, ಸಮಸ್ಯೆ ಇದ್ರೆ ನನ್ನ ಹತ್ರ ಬನ್ನಿ ಅಂತ ಹೇಳ್ತೀವಿ. ಯಾಕಂದ್ರೆ ಅದು ಆರಾಮಾಗಿ ಪರಿಹಾರ ಹೇಳ್ತೀವಿ ನಾವು. ಪರಿಹಾರ ನನ್ನ ಹತ್ರ ಡಾಕ್ಟರ್ಗಳು ಹುಡುಕೊಂಡ್ಬರ್ತಾರೆ, ಏನಾದ್ರು ಕೇಸ್ ಹಾಕ್ಬಿಟ್ರೆ ನನ್ನ ಹತ್ರ ಹುಡುಕೊಂಡ್ಬರ್ತಾರೆ. ಮನೇಲಿ ಹಿಂಗ ಹಾಕ್ಬಿಡ್ದೆ, ನಾನು ಬೇಜಾರ್ ಮಾಡ್ಕೊಬೇಡಿ, ಆರಾಮಾಗಿರಿ ಅಂತ. ಏನಾಗ್ಬಿಡ್ತದೆ, ಮನೆ ದಿವಸ ಯಾರೋ ಬಂದ್ರು, ಈಗ ಹಬ್ಬ ನಡೀತಾ ಇತ್ತು, ಯಾರೋ ದುಡ್ಡು ಗಲಾಟೆ ಮಾಡ್ದೆ ನೇತಾಕೊಂಬಿಟ್ಟ ಹೋಗ್ಬಿಟ್ಟ. ಅದರಿಂದ ಆ ಒಂದಿನ ಕಳಿಬೇಕು. ಕಳೆದ್ರೆ ಏನಾದ್ರು ಆಗುತ್ತೆ. ಸಮಸ್ಯೆ 10,000 20,000 ಮನುಷ್ಯ ಪ್ರಾಣ ಬರುತ್ತಾ? ಒಬ್ಬ ಮನ್ಸಂದು ಪಾರ್ಟ್ಸ್ಗಳು ಬೇರೆ ಎಷ್ಟು ಗೊತ್ತಾ? ಕೋಟ್ಯಾಂತರ ರೂಪಾಯಿ, ಒಂದೊಂದಕ್ಕೆ ಒಂದೊಂದು ಕೋಟಿ ಆಗುತ್ತೆ. 20 ಕೋಟಿ 30 ಕೋಟಿ ನಿಮ್ ಲೆಕ್ಕಕ್ಕೆ ಆಗೋದಿಲ್ಲ. ಒಬ್ಬೊಬ್ಬರು ಪಾರ್ಟ್ಸ್ಗೆ ನೀವು ಪ್ರತಿಯೊಂದು ಲೆಕ್ಕ ಕಂಡು ಹೋದ್ರೆ ಕೋಟ್ಯಾಧಿಪತಿ, ಮಾನವ ಶ್ರೀಮಂತ, ಒಬ್ಬ ಆರೋಗ್ಯವಂತ ಇವರು ಪ್ರತಿಯೊಬ್ರು ಕೋಟ್ಯಾಧಿಪತಿ ಅಂತ ಗೊತ್ತಿಲ್ಲ. 10,000 20,000 ಇವರು ಮಾಡ್ಕೊಂಡ್ಬಿಡ್ತಾರೆ. ಮಾಡ್ಕೋಬಾರದು. ಅಂದ್ರೆ ಒಂದು ಏನಾರು ಒಂದ್ ಕೆಟ್ರೆ ಕೋಟಿ ಗಟ್ಲೆ ಆಗುತ್ತೆ. ಅದ್ರ ಮನ್ಸ ಎಷ್ಟಾದ ಒಬ್ಬನ ಮನ್ಸಿನ ಬೆಲೆ ಎಷ್ಟಾಗ್ತದೆ? ಕೋಟಿ ಮೇಲೆ ಇಡೀ ರೈತ ಸಮುದಾಯಕ್ಕೆ ನೀವೊಂದು ಧೈರ್ಯ ಕೂಡ ಕೊಡ್ತಾ ಇದೀರಾ. ಯಾರು ಕೂಡ ರೈತರು ದುತ್ತಿಗೆಡಬಾರ್ದು ಆಯ್ತಾ. ಎಷ್ಟೇ ಕಷ್ಟ ಆದ್ರೂ ಕೂಡ ನಮ್ಮ ರೈತರು ಸಾಧಿಸಿ ಬದುಕಿ ತೋರಿಸ್ಬೇಕು ಅನ್ನೋದು ಕೂಡ ನಮ್ಮ ತಾಯಿ ಹೇಳ್ತಾ ಇದ್ರು. ನಮ್ಮ ಸೋದರ ಮಾವ ಮಕ್ಕಳೆಲ್ಲ ಓದ್ತಾರೆ, ಓದಿ ಚೆನ್ನಾಗಿ ಎಲ್ಲ ನೀನೇನು ಹಿಂಗೆಲ್ಲ ಉತ್ಕೊಂಡಿದ್ಯಾ, ನಿಂಗೇನು ಬರಲ್ಲ, ನಮ್ಮ ಅಣ್ಣನ ಮಕ್ಕಳು ಎಲ್ಲೂ ರೋಡ್ಗೆ ಹೋಗಲ್ಲ, ನೀನು ನೋಡ್ರೆ ಬರೀ ರೋಡಲ್ಲೇ ನಿಂತಿರ್ತೀಯ ಅಂತೆಲ್ಲ ಹೇಳ್ತಾರೆ. ನಾನು ಬರೀ ರೋಡಲ್ಲಿ ಹೋಗೋದು, ಎಲ್ಲಾರ್ಗೂ ತಲೆ ಹಾಕೋದು, ಅವ್ರ ಕೈಲಿ ಬೈಸ್ಕೊಳ್ಳೋದು, ಇವ್ರ ಕೈಲಿ ಬೈಸ್ಕೊಳ್ಳೋದು. ನನ್ನಷ್ಟು ಯಾರು ಬೈಸ್ಕೊಂಡಿಲ್ಲ. ನಾನು ಸ್ವಾರ್ಥಿಯನ್ನ, ಎಲ್ಲಾರ್ಗೂ ತಲೆ ಹಾಕೋದು, ಪ್ರಶ್ನೆ ಮಾಡೋದು, ಇದು ಯಾಕಂಗ ಅದೇ ಯಾಕಂಗೆ ಅಂತ. ನಾನು ಎಲ್ಲರಿಗೂ ಒಳ್ಳೇದನ್ನ ಬಯಸಿದ್ರೆ ಹೊರತು ನಾನು ಯಾರು ಕೆಟ್ಟದ್ ಮಾಡೋದು. ನನ್ಗೆ ಇವತ್ತು ಒಂದು ಎಂಕ್ರೋಚ್ಮೆಂಟ್ ಅಲ್ಲಿ ಒಬ್ಬರದ್ದು ಒತ್ತರಿಸ್ಕೊಳ್ಳೋದೇ ಅಲ್ಲಿ ಆ ಕೆಲಸ ನಾನು ಮಾಡಲ್ಲ. ಆ ಕೆಲಸ ಮಾಡಿದ್ರೆ ನಾವು ಉದ್ದಾರನೂ ಆಗಲ್ಲ, ಅದು ಬೇಕಾಗುವುದಿಲ್ಲ. ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀನಿ ಆನಂದನ. ತಮಗೆ ಮತ್ತೊಮ್ಮೆ ಶಿವರಾತ್ರಿ ಶುಭಾಶಯಗಳು. ನಮಸ್ಕಾರ. ನಮಸ್ತೆ. ಸುಮಾರು 1 ಗಂಟೆ ಗಟ್ಟಲೆ ಮಾತಾಡ್ತಿದ್ದೆ. ನಿಮ್ ಜೊತೆ ಇದ್ರೆ ಟೈಮ್ ಪಾಸೇ ಗೊತ್ತಾಗಲ್ಲ ಅಂತ ಹೇಳಿದ್ನಲ್ಲ. ನಿಮ್ಗೆ ಅದೇನು ಆಕರ್ಷಣೆ ಇದೆ ನಿಮ್ಮ ಹತ್ರ ಗೊತ್ತಿಲ್ಲ. ಸಿಕ್ಬಿಟ್ರೆ ಅಂತ ನೀವು ಸಿಕ್ಕಿರದೆ ಹೆಚ್ಚಿಗೆ 2 ವರ್ಷದ ಮುಂದೆ ತಾತ ಇದ್ರು. ತಾತ ನಮ್ಮನ್ನ ಭಾರಿ ಪ್ರೀತಿ ಮಾಡೋರು ಅಂತ ಹೇಳಿದ್ರೆ, ನನ್ನನ್ನ ಬೆಳೆಸಿದ್ದು ನಮ್ಮ ತಾತ. ಸಣ್ಣ ಹುಡುಗ ಅವರು ಏನು ವಯಸ್ಸಾದ್ಮೇಲೆ ಒಂದು ಅವರು ಇನ್ನೊಂದು 16 ವರ್ಷ ಇರ್ಬೇಕಿತ್ತು, ಒಂದು ತೀರೋದ್ರು ಅವರು. ಅವ್ರು ನನ್ನನ್ನು ಭಾರಿ ಇದು ಮಾಡೋರು ನಮ್ಮ ತಾತ. ಭಾರಿ ಹಿಂಗನೋರಿಗೆ ನನ್ನ ಮೊಮ್ಮಗ ಹಿಂಗೆ ಬರೀ ಮನೆಗೆ ಮಾತ್ರ. ನಾನು ನೋಡ್ತೀನಿ, ಇಲ್ಲಿ ನೋಡಿದ್ರೆ ಜನಗಳಿಗೆಲ್ಲ ಬೇಕಾಗುವಂತ ವ್ಯಕ್ತಿ ಆದ. ಯಾಕೆ ನಾನು ಓದಿಲ್ಲ, ಏನಿಲ್ಲ, ನನ್ನ ಹೆಸರು ಏನು ಮಡಗಿರಲಿಲ್ಲ. ಸುಮ್ನೆ ಹಿಂಗಂತಲ್ಲ ನಮ್ಮ ತಾತ ಏನಪ್ಪ ಕೂತು ಯೋಚನೆ ಮಾಡ್ತಿದ್ದೆ ನಾನು. ಜೊತೆ ಈಗ ನಾನು ಅದೇ ರೀತಿ ನಮ್ಮ ತಾತ ಯಾವ ರೀತಿ ನೋಡ್ತಿದ್ರು ಆ ರೀತಿ ನೋಡುವಂತ ಒಬ್ಬ ವ್ಯಕ್ತಿ ನಮ್ಮ ಗೋವಿಂದ್ ಸಾಹೇಬ್. ನಮ್ಮ ತಾತ ಏನ್ ನೋಡ್ತಾ ಇದ್ರು ಅಷ್ಟು ಒಂದು ಇದಾಗಿ ನಮ್ಮನ್ನ ಪ್ರೀತಿಯಿಂದ ನೋಡೋದು, ನಮ್ಮನ್ನ ಬೆಳೆಸೋದು, ಇದೆಲ್ಲ ನಾವು ಪುಣ್ಯ ಮಾಡಿದ್ವಿ ಅಂತ ಕಾರಣ. ಥ್ಯಾಂಕ್ ಯು. ಇವತ್ತು ಹಿರಿಕರನ್ನ ನೆನೆಯೋದೇ ಒಂದು ದೊಡ್ಡ ಭಾಗ್ಯ. ಗೌರವ ಕೊಡ್ಬೇಕು ಸರ್. ಹೌದು. ನಮ್ಮ ಯಾರೇ ಆಗಿರ್ಲಿ, ನೀವು ಹಿರಿಕರಿಗೆ ನೀವು ಏನ್ ಗೌರವ ಕೊಡ್ತೀರಿ ಅದನ್ನೇ ನಿಮ್ ಸಂಸ್ಕಾರ ಅನ್ನೋದು ಇಷ್ಟೇ. ನೀವು ಓದಿದ್ರೆ ವಿನಯ ಬರದಿದ್ದು ವಿದ್ಯೆ ಏನಕ್ಕೆ? ವಿನಯ ಇಲ್ಲದ ವಿದ್ಯೆ ಏನಕ್ಕೂ ಪ್ರಯೋಜನ ಇಲ್ಲ. ನಿಮ್ಗೆ ವಿನಯ ಬಂದ್ರೆ ಮಾತ್ರ ವಿದ್ಯೆ, ವಿನಯ ಇಲ್ಲದ ವಿದ್ಯೆ ಏನಕ್ಕೂ ಪ್ರಯೋಜನ. ಎಷ್ಟೋ ಜನ ನನ್ನ ಆಡ್ಕೊಂಡಿದಾರ, ನಾವು ಡಿಗ್ರಿ ಮಾಡಿದೀವಿ, ಗ್ರಾಜುಯೇಟ್ ಅವ್ನಿಗೆ ಏನ್ ಬಂದು ಅಂತ ಆಡ್ಕೊಂಡಿದಾರ. ಆದ್ರೆ ನೀವು ಓದಿದಿರಿ, ಎಲ್ಲ ಗೊತ್ತಿದೆ ನಿಮ್ಗೆ. ನನ್ಗೆ ಗೊತ್ತಿಲ್ಲದ ತಪ್ಪಾದ್ರೆ ನೀವು ತಿದ್ದು ಹೇಳ್ಬೇಕು. ನನ್ನ ಆಡ್ಕೊಳ್ಳೋದಲ್ಲ, ನೀವ್ ಹೇಳ್ಬೇಕು. ಈಗ ನಾನು ಓದಿದ್ರೆ ನಿಮ್ಗೆ ಹೇಳ್ಕೊಡೋದಲ್ವಾ? ನಾನು ಸ್ವಲ್ಪ ಸ್ವಲ್ಪ ಬರುತ್ತೆ ನನಗೆ. ಸಾಮಾನ್ಯಕ್ಕೆ ಎಷ್ಟು ಬೇಕಷ್ಟು ಬರುತ್ತೆ. ಆದ್ರೆ ಆಡ್ಕೊಂಡು ತಿರುಗ್ತಿದ್ರು, ಆಡ್ಕೋಬಾರ್ದು ಯಾರೇ. ಒಬ್ಬರನ್ನ ಆಡ್ಕೊಂಡು ಏನ್ ಸಿಗುತ್ತೆ ಸರ್? ಆಡ್ಕೊಂಡ್ರೆ ಏನು ಸಿಗ, ಅವ್ನು ಮತ್ತೆ ಬೆಳಿತಾರೆ. ಅವನು ಬೆಳಿಲೇಬೇಕು ಸರ್. ನಾನು ಏನ್ ಗೊತ್ತಾ, ತಿಂಗಳಿಗೆ ಒಂದ್ 2 ಕಾರ್ಯಕ್ರಮ ಕೊಡ್ತಿದ್ದೆ. ನಾನು ಏನಾದ್ರು ತೊಂದರೆ ಅಂದ್ರೆ 2 ಕಾರ್ಯಕ್ರಮ ಆ ತರ ಮಾಡ್ಕೊಂಡು ಇವತ್ತೇನೋ ಒಂದು ಅಲ್ಪ ಸ್ವಲ್ಪ ಲೀಡರ್ ಆಗಿದ್ದೀವಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಅದು ತಾವ್ ಹೇಳ್ಬೇಕು. ಎಲ್ಲಾರು ಎಷ್ಟು ಬೆಳೆಸಿದ ನನಗೂ ತೃಪ್ತಿ ಇದೆ. ನನಗೆ ಸಾಕು. ಒಬ್ಬ ಸಾಮಾನ್ಯದು ನಾನು ನೋಡಿ. ಲೀಡರ್ ಅನ್ಸ್ಕೊಳ್ಳೋದು ಹೆಂಗೆ ಅಂದ್ರೆ, ಒಂದ್ ಇಲಾಖೆಗೆ ಹೋದ್ರೆ ಇವ್ರು ಬಂದಿದ ತಕ್ಷಣ ಕೆಲಸ ಮಾಡ್ಕೊಡ್ಬೇಕು, ಇವ್ರ ಪರವಾಗಿ ರೈತರಿಗೆ ಅನ್ನೋದಕ್ಕೆ ಮನೋಭಾವನೆ ಬರ್ತಲ್ಲ ಅಧಿಕಾರಿಗಳಿಗೆ, ಅವರೇ ಲೀಡರ್ ಆಗಿದ್ರು ಅಂತ ಹತ್ರ ಸರ್. ಫೋನ್ ಮಾಡ್ತಾರೆ ಸರ್ KP ಅವರು, ಮತ್ತೆ ಎಲ್ಲಾರು ಯಾವುದೇ ಅಧಿಕಾರಿ ಆಗಿಲ್ಲ ಸರ್. ನಿಮ್ಮ ಮನೆ ನೀರ್ ಹಚ್ಚಿದೀವಿ, ಅದ್ ಯಾರೋ ಹೆಚ್ಚವ್ರೆ ಅಂತಾರೆ. ನೀರ್ ನಾವೇ ಹೆಚ್ಚುದು. ನಾವು ಯಾರು ನಮ್ಮ ನಿಂಗಪ್ಪ ಅಂತಿದಾರ ಅವ್ರನ್ನ ಶಿಷ್ಯ ಫೋನ್ ಮಾಡಿ ಅವ್ರು ಹೆಚ್ಚಿದ್ರು.
ನನ್ನ ಫೋನ್ ನಂಬರ್ ಮಾಡಿದೆ, ಮತ್ತೆ ಅವ್ರೊಬ್ಬ ಇಂಜಿನಿಯರ್ ಫೋನ್ ಮಾಡಿದ್ರು, Okay. ಸರ್ ಹಿಂಗೆ ಸಾಹೇಬ್ರವ್ರ ನಿಮ್ಗೆ ಫೋನ್ ಮಾಡಿ ಅಂತ ಹೇಳೋರು ಅಂತ. ಸರ್ ಇಂಜಿನಿಯರ್ ಅವ್ರು ಫೋನ್ ಮಾಡ್ತಾರೆ, ಹೌದು ಸರ್ ನೀವು ಒಂದು 2 ದಿನ ಅವಕಾಶ ಕೊಡಿ ಸರ್, ಸ್ವಲ್ಪ ಸಿಲ್ಟ್ ಎತ್ತಾ ಇದೀವಿ ಅಂತ. ಈ ತರ ಇಂಜಿನಿಯರ್ಗಳಿಗೆ ಮಾಡ್ತಾರೆ. ಅಧಿಕಾರಿಗಳು ಸರ್ ಎಲ್ಲ ಪವಾಡ ಸರ್ ಇದೆಲ್ಲ. ಹೌದು ಹೌದು ನಾವು ಏನ್ ಇಷ್ಟೊಂದು ದಾರಿ ನಡೀತಾ ಇದೆ ಅಂತ ಎಲ್ಲ ಪವಾಡನೆ. ನೀವು KB ಹೋಗ್ತೀರಾ, ಅವರೇ ಫೋನ್ ಮಾಡ್ತಾರೆ. ಅಲ್ಲ ನೀವು ಪವಾಡ ಅಂತ ಹೇಳಿದ್ರೆ ಮುಖ್ಯವಾಗಿ ನಾನು 1 hour ಯಾರ ಹತ್ರ ಕೂಡ ಒಂದು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋ ಅಂತಂದ ನಿಂತ್ಕೊಂಡೆ ಮಾತಾಡ್ಬಿಟ್ಟು ನೀವು ಪ್ರತಿಯೊಂದು ಅಧಿಕಾರಿ ಸರ್ ನಾನು ಇಲ್ಲಿ ಬನ್ನೂರ್ಲಿ ಸ್ಟೇಷನ್ಲಿ ನಾನು ಬಂದ್ರೆ ಇವ್ರು ವೆಂಕಟಸ್ವಾಮಿ ಅವ್ರು ಅಂತ ಇದ್ರು, ಅಲ್ಲಿ ಊಟ ತರಿಸಿ ಊಟ ಮಾಡ್ತಾರೆ ಸರ್ ನಂಗೆ. ಹೌದು ಏನಾದ್ರು ಸ್ಟೇಷನ್ ಊಟ ಮಾಡಿದೀವಿ ಅಂತಂದ್ರೆ SP ಅವ್ರು ಕರ್ಸಿ ನನ್ಗೆ ಊಟ ಕೊಡ್ಸೋರು ಅಂದ್ರೆ ಒಂದು ವಿಶ್ವಾಸ ಅಭಿಮಾನ. ಅವ್ರು ನನ್ ಕರ್ಸೋರು ಎಲ್ಲ ನಾನ್ ವೆಜ್ ಎಲ್ಲ ತಿಂದ್ರು, ಊಟ ಮಾಡ್ಕೊಂಡು ಸ್ಟೇಷನ್ ಊಟ ಮಾಡೋರು ವ್ಯಕ್ತಿ ನಾನು ಒಬ್ರೆ. ನಾನೇನ್ ತಗೊಂಡು ಅವರೇ ತರ್ಸಿರೋರು ಊಟ ಮಾಡ್ಕೊಂಡು. ಆಮೇಲೆ ಅಲ್ಲಿನೂ ನೋಡಿ ಪೊಲೀಸರು ಕೈ ತೊಳೆಯಕ್ಕೆ ನೀರ್ ತಗೊಂಡ್ಬರೋರು. ನಾವು ಯಾವತ್ತು ಅವ್ರನ್ನ ಆ ರೀತಿ ಬಳಕೆ ಮಾಡ್ಕೊಳ್ಳೋದು ಎದ್ದೋ ಕೈ ತೊಳಿ ಅಭಿಮಾನ ಅದು. ಅವ್ರಿಗೆ ಸಾಹೇಬ್ರಿಗೆ ಏನ್ ಗೌರವ ಆತರ ಟ್ರೀಟ್ ಮಾಡಿದ್ರು. ನಾನು ಎದ್ದೋಗಿ ನಂದೇನಾದ್ರು ಕೆಲಸ ಅಷ್ಟೇ ಮಾಡ್ತಾ ಇದ್ದೆ. ಮಾಧಸ್ವಾಮಿ ಅಂತ ಇದ್ರು, ಉದ್ದಕ್ಕೆ ದೊಡ್ಡ ಆಳ. ನಾನು ಹೋಗಿ ನನ್ನ ಕೈ ತೊಳಿವ, ನಾನು ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ದುರ್ಬಳಕೆ ಮಾಡಲ್ಲ. ಥ್ಯಾಂಕ್ ಯು ನಿಮ್ ಜೊತೆ ಇಷ್ಟು ಮಾತಾಡಿದ್ದು ಟೈಮ್ ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಟ್ಟಿದೆ. ನಡಿಬೇಕು, ಓಕೆ ತಗ್ಗಿ ಬಗ್ಗೆ ನೋಡಿದ್ರೆ ಮಾತ್ರ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನೆಕ್ಸ್ಟ್ ವರ್ಷ ಏನ್ ಜಾತ್ರೆ ಇದೆ ಗುರು ಲೈಟ್ ಆಫ್ ಮಾಡ್ಬಿಟ್ರು. ಥ್ಯಾಂಕ್ ಯು ಗುರುಗಳೇ.